ಗೇಜ್ ಇದೆ ಅಲ್ಲ, ಇದು ಇವಾಗ ಕರೆಕ್ಟ್ ಆಗಿದೆ. ಸ್ಟಾಪ್ ಮಾಡಿ. ಓಕೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಲೈವಲ್ಲಿ ಯಾವ ಥರ ನಾವು ಫ್ರೇಮ್ನ ಮಾಡಿಸ್ಬೇಕು, ಯಾವ ಒಂದು ಸೈಜಲ್ಲಿ ಇರಬೇಕು, ಮತ್ತು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೀವು ಈ ಲೈವಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ನಿಮಗೆ ಆರ್ಚ್ ಬರುತ್ತೆ, ಯು ಆರ್ಚು. ಸೊ ಯು ಆರ್ಚು ಕೂಡ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಬ್ಯಾನರ್ ಆಗಿರ್ಬೋದು, ಇದನ್ನು ಯಾವ ಥರ ಸೆಟ್ ಮಾಡ್ಕೋಬೋದು ಅಂದರೆ 3 ಪೀಸು ಮಾಡ್ಕೋಬೋದು, ಸಿಂಗಲ್ ಪೀಸು ಯೂಸ್ ಮಾಡ್ಬೋದು, ಡಬಲ್ಲು ಕೂಡ ನೀವು ಯೂಸ್ ಮಾಡ್ಬೋದು. ನೀವು ನೋಡ್ತಾ ಇದ್ದೀರಾ. ಇದಕ್ಕೆ ನಾವು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಂಪಲ್ ಒಂದು ಬ್ಯಾನರ್ ಹಾಕಬೇಕಾದ್ರೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಇಂಪಾರ್ಟೆಂಟ್. ನೋಡಿ ಇಲ್ಲಿ ಓಪನ್ ಮಾಡಿ. ಇಲ್ಲ, ಓಪನ್ ಮಾಡಿ ಈ ಕಡೆ. ನಿಧಾನಕ್ಕೆ ಎಸ್ ನೋಡಿ, ಈ ಥರ ಇದನ್ನು ಕೂಡ ರಿಮೂವ್ ಮಾಡ್ಬೋದು. ಸೊ ಇವಾಗ ಏನು ನಾವು ಸೆಟಪ್ ಮಾಡ್ತಾ ಇದ್ದೀವಿ, ಇದೊಂದು ತೊಗೊಂಬನ್ನಿ, ಒಳಗಡೆ ತೊಗೊಂಬನ್ನಿ, ಒಂದು ತೊಗೊಂಬನ್ನಿ. ಈಗ ಬ್ಯಾನರ್ದು ತಗೊಳ್ಳಿ. ಒಂದು ಬ್ಯಾನರ್ ಇದೆಯಾ? ಇಲ್ಲೇ ಇಡಿ, ಇಲ್ಲಿ ಆಫ್ ಮಾಡಿ. ಇದು ಬ್ಯಾನರ್ದು ಇದೆ ಅಲ್ವಾ ಅಲ್ಲಿ ನೋಡಿ. ಸ್ಪ್ಲಿಟ್ ಮಾಡಿ ಬಿಟ್ಬಿಡಿ ಮೇಡಮ್, ಇಂಡಿವಿಜುವಲ್ ಆಗಿ ಇಟ್ಬಿಡಿ. ಬ್ಯಾನರ್ಗೆ ಈ ಸೈಜಲ್ಲಿ ಇದೆಯಾ ಅದು ಬ್ಯಾನರ್? ದೊಡ್ಡದು ಒಂದು ಆಗಿದೆಯಾ ಅಲ್ಲಿ ನೋಡಿ, ಆಗಿದ್ರೆ ಸೊ ಈ ಥರ ಪೀಸಸ್ನ ನಾವು ಮಾಡ್ಕೋಬೇಕು. ಯಾಕೆಂದರೆ ನಾವು ಟ್ರಾನ್ಸ್ಪೋರ್ಟೇಷನ್ ತೊಗೊಂಡೋಗ್ಬೇಕಾದ್ರೆ ಹೆಲ್ಪ್ ಆಗಬೇಕಲ್ವಾ. ಸೊ ಹಾಗಾಗಿ ಸೊ ಅದಾದಮೇಲೆ ಇದನ್ನು ಹೆಂಗೆ ನಾವು ಹಾಕ್ಕೋಬೇಕಂತ ಅಂದರೆ, ಹೇಗೆ ಹಾಕಬೇಕು ಮೇಡಮ್? ಹಾಕಿ ನೋಡೋಣ. ಇದನ್ನು ಫಿಟ್ ಮಾಡಿ, ಹೆಂಗೆ ಫಿಟ್ ಮಾಡ್ತೀರಾ? ಎಸ್, ಓಕೆ. ಲೈಟ್ ಹಾಕಿ ಆಯ್ತಾ? ಫಿಟ್ ಆಯ್ತಾ? ಎಸ್, ಇಷ್ಟೇ ಸಿಂಪಲ್. ಇದು ಈ ಥರ ಇರುತ್ತೆ. ಇದಕ್ಕೆ ನೀವು ಫ್ಲವರ್ ಆದರೂ ವರ್ಕ್ ಮಾಡ್ಕೋಬೋದು ಸಮ್ ಟೈಮು, ಮತ್ತು ಬಲೂನ್ ಆದರೂ ಹಾಕ್ಕೋಬೋದು, ಮತ್ತು ನೀವು ಬ್ಯಾನರ್ ಆದರೂ ಯೂಸ್ ಮಾಡ್ಬೋದು. ಬ್ಯಾನರ್ ಹಾಕಿದ್ಮೇಲೆ ಔಟ್ಪುಟ್ ಹೇಗೆ ಬರುತ್ತೆ ನೋಡಿ, ತಗೊಂಬನ್ನಿ. ಎಸ್, ಬ್ಯಾನರ್ ಔಟ್ಪುಟ್ ನೋಡಿ. ಇದು ವಿತೌಟ್ ಬ್ಯಾನರ್. ಇಟ್ಕೊಳ್ಳಿ ಕ್ಲೀನಾಗಿ ಎರಡು ಕೈಯಲ್ಲೂ ಈ ಕಡೆ. ಇದನ್ನ ಪಕ್ಕದಲ್ಲಿಡಿ, ಹೀಗೆ. ಓಕೆ, ನಿಧಾನ ನೋಡಿ. ವಿತ್ ಬ್ಯಾನರು ವಿತೌಟ್ ಬ್ಯಾನರ್ ಹೇಗೆ ಕಾಣುತ್ತೆ ಅಂತ ಬಿಡಿ ಮೇಡಮ್. ಬ್ಯಾನರ್ ಅದನ್ನು ಟೈಟ್ ಮಾಡಿ ಸ್ವಲ್ಪ. ವೆಲ್ಡಿಂಗ್ ನೀವು ಮಾಡಿಸ್ಬೇಕಾದ್ರೂ ಕೂಡ ನೀವು ಪ್ರಾಪರಾಗಿ ಮಾಡಬೇಕು. ಇವಾಗ ಕರೆಕ್ಟಾಗಿ ಕನೆಕ್ಟ್ ಆಗ್ತಿದ್ಯಾ? ಕರೆಕ್ಟಾಗಿ ಆಗ್ತಿದ್ಯಾ ನೋಡಿ ಹಿಂದೆ. ಅದನ್ನ ಟರ್ನ್ ಮಾಡು ಕೂಡ. ಈ ಗ್ಯಾಪ್ ಒಂಚೂರು ಕಾಣಿಸ್ತಿದೆ ಅಲ್ವಾ? ಸ್ಟ್ರೈಟ್ ಆಗಿಲ್ಲ, ಕ್ರಾಸ್ ನೋಡಿ ಈ ಗ್ಯಾಪ್ ಕಾಣುತ್ತಲ್ಲ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು.
ಫಸ್ಟ್ ಇದ್ದಿದ್ದು ಇನ್ನೂ ಜಾಸ್ತಿ ಗ್ಯಾಪ್ ಇತ್ತು. ಎಷ್ಟಿತ್ತು ಅಷ್ಟಿತ್ತು. ಹಾಂ, 1 ಇಂಚು ಗ್ಯಾಪ್ ಇತ್ತು. ಮೇಲ್ಗಡೆ ಫಿಟ್ ಆಗಿತ್ತು, ಡೌನಲ್ಲಿ ಗ್ಯಾಪ್ ಇತ್ತು. ಅದನ್ನು ನಾವು ಯಾರ ಹತ್ರ ಮಾಡಿಸ್ತೀವಿ ಅವ್ರ ಹತ್ರ ಮಾತಾಡ್ಕೋಬೇಕು. ಫಸ್ಟು ನೀವು ಚೆಕ್ ಮಾಡ್ಕೋಬೇಕು ಫ್ರೇಮು ಯಾವುದಕ್ಕೆ ಯಾವ್ದು ಬೇಕಾಗುತ್ತೆ ಅಂತ, ಎಲ್ಲಿಗೆಲ್ಲಿ ಟಚ್ ಆಗುತ್ತೆ ಅಂತ. ಹೌದೌದು, ಇದನ್ನೇ ಇದೆ ಸ್ಟ್ರೈಟ್ ಮಾಡಿದ್ರೆ ಕುತ್ಕೊಳ್ಳೋದಿಲ್ಲ, ದೂರ ಬೆಂಡ್ ಆಗಿದೆ, ಫ್ಲಾಟ್ ಆಗಿದೆ. ಇದೆ ಹಿಂಗೆ ಬೆಂಡ್ ಆಗಿದೆ. ಈಗ ಜಾಯಿನ್ ಆಗ್ತೀವಿ, ಜಾಯಿನ್ ಆಗ್ತಾ ಇಲ್ಲ. ಹೌದು, ಜಾಯಿನ್ ಮಾಡಿದ್ರೆ ಫ್ರೇಮ್ ಬೆಂಡ್ ಆಗ್ಬಿಟ್ಟಿದೆ. ವಾಲಿಡ್ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ನೀವು ಏನಂದ್ರೆ, ನೀವು ಯಾರ ಹತ್ರ ವೆಲ್ಡ್ ಮಾಡಿಸ್ತೀರಾ ಅವ್ರ ಹತ್ರ ಫಸ್ಟು ಕೂತ್ಕೊಂಡು ಡಿಸ್ಕಷನ್ ಮಾಡಬೇಕು. ಕೆಲವ್ರು ಏನು ಮಾಡ್ತಾರೆ, ನನ್ಗೆ ಗೊತ್ತು ಬಿಡಿ ನಾನು ಮಾಡ್ತೀನಿ ಅಂದ್ಬಿಡ್ತಾರೆ. ಟೈಮು ನಾವು ಹೇಳಿದ್ರು ಕೂಡ ಅಲ್ಲಿ ಬಂದಾಗ ಕರೆಕ್ಟಾಗಿರುತ್ತೆ, ಆಮೇಲೆ ಫಿಟ್ ಮಾಡಿದಾಗ ಪ್ರಾಬ್ಲಮ್ ಇರುತ್ತೆ. ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕು. ಇವಾಗ ನೋಡಿ ಅವ್ರು ಮತ್ತೆ ತಂದು ರೆಡಿ ಮಾಡಿದ್ರು. ಆಮೇಲೆ ಒಂದೇ ಒಂದು ಸ್ಟ್ಯಾಂಡ್ ಇತ್ತಿಯಲ್ಲ, ಅದೊಂದು ಎತ್ಕೊಂಬನ್ನಿ, ದೊಡ್ಡದು 4 ಪಿಲ್ಲರ್ದು. ಮತ್ತು ಇದನ್ನು ತೊಗೊಂಬನ್ನಿ ಮ್ಯಾಮ್, ಒಂದು ಇದು ಬೇಬಿ ಶವರ್ಗೆ. ನಿಧಾನ, ಇಬ್ರು ತೊಗೊಂಬನ್ನಿ. ಎಲ್ಲ ರೀಸೆಂಟ್ಲಿ ಫ್ಲವರ್ ಎಲ್ಲ ವರ್ಕ್ ಮಾಡಿ ಎಲ್ಲ ಫುಲ್ಲು ನಮ್ಮ ಸ್ಟೂಡೆಂಟ್ ನೋಡಿ ಎಲ್ಲ ವರ್ಕ್ ಮಾಡಿದ್ರು, ಎಲ್ಲ ಇಲ್ಲೇ ಇದೆ. ನಿಧಾನ. ಸೊ ಇವಾಗ ಇದು ನೀವು ನೋಡ್ಬೋದು, ಇಲ್ಲೇ ಇಟ್ಟು ಈ ಕಡೆ ಮ್ಯಾಟ್ ಮೇಲೆ ಕಾಣುತ್ತೆ, ಮ್ಯಾಟ್ ಮೇಲೆ ಈ ಕಡೆ ಇದೆ. ಇರಲಿ ಪರವಾಗಿಲ್ಲ, 4 ಇಡ್ಲಿ ಬಿಡಿ. ವಾ, ವೆಯ್ಟ್ ಇದೆ ಅಲ್ಲ, 4 ಕಡೆ ಇಡಿ. ಕೆಳಗಡೆ ಇಡಿ, ಮತ್ತೆ ಅದನ್ನು ತೊಗೊಂಬನ್ನಿ, ಸ್ಟ್ಯಾಂಡ್ ಇಟ್ಟು ರೈಸ್ ಮಾಡಿ. ಈಗ ನೀವು ಹೆಂಗೆ ನೋಡ್ತಾ ಇದ್ದೀರಾ, ಇದು ನಾವು 4 ಲೆಗ್ ಮಾಡ್ತೀವಲ್ಲ, 4 ಲೆಗ್ಗೆ ಕನೆಕ್ಟ್ ಆಗುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ಇದು ಗೇಜನ್ನು ಚೆನ್ನಾಗಿರೋದನ್ನೇ ಹಾಕಿಸ್ಬೇಕು ನೀವು. ಇದನ್ನು ನಾವೇನು ಮಾಡಿದ್ದೀವಿ ಹೇಳಿ, ಫುಲ್ಲು ಪರ್ಮನೆಂಟಾಗೆ ಡೌನಲ್ಲಿ ಏನೋ ವೆಲ್ಡ್ ಮಾಡಿಸ್ಬಿಟ್ಟಿದ್ದೀವಿ. ತೊಗೊಂಡೋದ್ರೆ ಇದು ಫುಲ್ ತೊಗೊಂಡೋಗ್ಬೇಕು. ಆಮೇಲೆ ಇದಕ್ಕೆ ರೈಸಿಂಗ್ ಹಾಕೋಬೇಕು ನಾವು. ರೈಸಿಂಗ್ 8 ಫೀಟ್ ಬೇಕಾ, 10 ಫೀಟ್ ಬೇಕಾ, 12 ಫೀಟಾ, ಎಷ್ಟು ಬೇಕಷ್ಟು ನಾವು ರೈಸ್ ಮಾಡ್ಕೋಬೋದು. ರೈಸ್ ಮಾಡಿಕೊಂಡು ನಾವು ಬಾಕ್ಸ್ನ ಕ್ರಿಯೇಟ್ ಮಾಡ್ಬೋದು. ಈ ಮಂಟಪ ಟೈಪು, ಅದಕ್ಕೆ ಲಾಕಿಂಗ್ ಇದ್ದರೆ ಹಾಕ್ಬಿಡಿ, 4 ಕಡೆ ಇಟ್ಬಿಟ್ಟು. ಇದಕ್ಕೆ ಅಲ್ಲ, ಸುಮ್ಮನೆ ಹಾಕೋದು 4 ಕಡೆ. ಏನು ತಟ್ಟಬೇಕಾ? ಹಾಕಿ ಕೆಳಗಡೆ ಕೈಯಲ್ಲಿ ತಗೊಳ್ಳಿ ಮೇಡಮ್, ಕೈಯಲ್ಲಿ ಮುಟ್ಟಿ ಮೇಡಮ್. ಪ್ರಾಪ್ಸ್ನ ಬೆಂಡಾಗಿ ಕೈಯಲ್ಲಿ ಹಾಕಿ. ಬಿಡಿ. ಈಗ ಇನ್ನೊಂದು ತಗೊಂಬನ್ನಿ. ಇದನ್ನು ನಾವು ಬೇಬಿ ಶವರ್ಗೆಲ್ಲ ಯೂಸ್ ಮಾಡ್ಬೋದು. ಇಲ್ಲೆಲ್ಲ ಸೆಂಟ್ರಲ್ಲಿ ನಾವು ಒಂದೊಂದು ಬಾಕ್ಸ್ ಏನಿದೆ ಅದು, ಆ ಬಾಕ್ಸ್ಗೆ ನಾವು ಫ್ಲವರ್ಸ್ನೆಲ್ಲ ಹಾಕ್ಬೋದು ನಾವು. ಇದನ್ನು ಲಾಕ್ ಮಾಡಿ. ಹಾಂ, ಏನು ಇದನ್ನು ಲಾಕ್ ಮಾಡಿ. ಸ್ಕ್ರೂ ಬಂದಿದೆ ಅನ್ಸುತ್ತೆ, ಅದಕ್ಕೆ ಬೇಕಾ? 4 ಬಾಕ್ಸ್ ಇದೆ. ಈ ಕಡೆಗೆ ಬಂದ್ಬಿಡಿ ಮೇಡಮ್. ಈ ಕಡೆ ಇಟ್ಕೊಳ್ಳಿ.
ಅದನ್ನ 4 ಕಡೆ ಲಾಕ್ ಮಾಡಿ ಮೇಡಮ್, ಜರುಗಿಸ್ಕೊಳ್ಳಿ. ಅದು ಹಾಕ್ದಿರಾ ಹಾಕಕ್ಕಾಗಲ್ವಾ ಲಾಕು? ಸ್ಟ್ರೈಟ್ ಮಾಡಿ ಮೇಡಮ್. ರಕ್ಷಿತಾ ಮ್ಯಾಮ್, ಸ್ಟ್ರೈಟ್ ಮಾಡಿ ಕ್ಲೀನಾಗಿ. ಸೊ ಇದು 8x8 ಫ್ರೇಮ್ ಆಗುತ್ತೆ, ಅದನ್ನು ಕ್ಲೀನಾಗಿ ಇಟ್ಕೊಳ್ಳಿ. ಮೇಡಮ್ ಅದು ಸ್ಟ್ರೈಟ್ ಇಲ್ಲ ಸಪ್ನಾ ಮ್ಯಾಮ್, ಆ ಕಡೆ ಇಟ್ಟಿರೋದು ನೀವು. ಒಂದು ಸ್ವಲ್ಪ ಮುಂದೆ ಇಡಿ ಅದು. ಎಸ್, ಬಿಡಿ, ಮುಗೀತೀಗ ಬಿಡಿ. ಅಲ್ಲಿ ಬೈಂಡಿಂಗ್ ವೈರ್ ಕಟ್ಕೋಬೇಕು ಸೆಂಟ್ರಿಗೊಂದು, ಇಲ್ಲ ಅಂದರೆ ಅದನ್ನು ಟರ್ನ್ ಮಾಡಿ ಇಡಿ. ಮೇಡಮ್ ನೀರಿ ವೆಯ್ಟ್ ಇದೆಯಾ? ಬಿಡಿ 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 ಬಿಡಿ. ಬಿಡಿ, ಅದೊಂದು ಬೈಂಡಿಂಗ್ ವೈರ್ ಇಲ್ಲಿ ಕಟ್ಕೋಬೇಕು. ಬಿಡಿ, ಅದನ್ನು ಟರ್ನ್ ಮಾಡಿ ಇಟ್ಕೊಳ್ಳಿ. ಕಟ್ಟಿ ಮೇಡಮ್, ಒಂದು 4 ಬಾಕ್ಸ್ ಹತ್ರ ಕಟ್ಟಿ. ಮೇಲೆ 4 ಬಾಕ್ಸ್ ಡಬಲ್ ಸೈಡ್ ತಗೊಳ್ಳಿ, ಡಬಲ್ ತಗೊಳ್ಳಿ ಬೈಂಡಿಂಗು. ಅಂದರೆ ಅದನ್ನ ಹಿಡ್ಕೊಂಡಿರೋದನ್ನ ಡಬಲ್ ಮಾಡ್ಕೊಳ್ಳಿ ಅಷ್ಟೇ. ಟೋಟಲ್ 4. ಇಲ್ಲ, ಪ್ರಾಕ್ಟೀಸ್ ಮಾಡೋಕ್ಕೆ ನೀಟಾಗಿ ಮಾಡಿಸ್ಕೊಂಡಿದ್ದಾರೆ ನೋಡಿ, ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಎಲ್ಲ ನೀಟಾಗಿ ಮಾಡಿಸ್ಕೊಂಡಿದ್ದಾರೆ. ಹೇಗಿದೆ ಮೇಡಮ್ ಪ್ರಾಪ್ಸ್ ಎಲ್ಲ? ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪ್ರಾಪ್ಸು? ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕಂದರೆ ಕರೆಕ್ಟಾಗಿ ಶೇಪ್ ಬರಬೇಕು ಅಂತಂದರೆ, ನೀಟಾಗಿ ಸ್ಟ್ಯಾಂಡ್ ಆಗಬೇಕು ಅಂತಂದರೆ ಈ ಥರ ಎಲ್ಲ ಶೇಕ್ ಆಗಬಾರ್ದು ಸರ್. ಏನಾದರೂ ಗಾಳಿ ಗಿಳಿ ಬೀಳ್ತಾರೆ, ಔಟ್ಡೋರ್ ಏನಾದರೂ ಮಾಡಿದಾಗ ಸ್ಲಿಪ್ಪಾಗಿ ಬೀಳೋ ಚಾನ್ಸಸ್ ಇರುತ್ತೆ ಸರ್. ಇವೆಲ್ಲ ಮಾತಾಡ್ತಾ ಲೈವಲ್ಲಿ ಹೋಗ್ತಾ ಇದೆ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕಂದರೆ ಔಟ್ಡೋರ್ ಏನಾದರೂ ಮಾಡಿದಾಗ ಈ ಥರ ಗಾಳಿ ಏನಾದರೂ ಬೀಸಿದಾಗ ಶೇಪ್ ಏನಾದರೂ ಆದರೆ ಬೀಳೋ ಚಾನ್ಸಸ್ ತುಂಬ ಇರುತ್ತೆ ಸರ್. ಬಾಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಕೆಳಗಡೆ ಸ್ಟ್ಯಾಂಡು ಕೂಡ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್. ವೆಲ್ಡಿಂಗ್ ಆಗಲಿ, ಶೇಪ್ ಆಗಲಿ, ಫ್ಲೋರ್ ಆಗಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಗೇಜು ಓಕೆ. ಪ್ರಾಪ್ಸ್ ಎಲ್ಲ ನಾವೇ ಕೆಲವೊಂದು ಮಾಡಿಸ್ಬೇಕಾದ್ರೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವೇ ಹೇಳಿ ಮಾಡಿಸೋದ್ರಿಂದ ನಮ್ಗೆ ಎಷ್ಟು ಉದ್ದ ಬೇಕು, ಎಷ್ಟು ಅಗಲ ಬೇಕಂತ ಹೇಳಿ ಮಾಡಿಸ್ಕೋಬೋದು. ನಾವು ಹಂಗೆ ಕೊಟ್ಟರೆ ಸ್ವಲ್ಪ ವೆಯ್ಟ್ ಲೆಸ್ ಆಗ್ಬೋದು. ನಮ್ಗೆ ಎಷ್ಟು ವೆಯ್ಟ್ ಬೇಕು ಅನ್ನೋದೊಂದು ನಾವೇ ಮೆಜರ್ಮೆಂಟ್ಸಿಂದ ಮಾಡಿಸ್ಕೋಬೋದು. ಮಾರ್ಕೆಟಲ್ಲಿ ಸಿಗೋ ಅಂಥ ಕೆಲವೊಂದು ಪ್ರಾಪ್ಸ್ಗೂ ನಾವೇ ವೆಲ್ಡಿಂಗ್ ಮಾಡೋರ ಹತ್ರ ಹೇಳ್ಬಿಟ್ಟು ಮಾಡಿಸೋಕ್ಕೂ ಏನು ಡಿಫ್ರೆನ್ಸ್? ಸರ್, ಮಾರ್ಕೆಟಲ್ಲಿ ತೊಗೊಳೋದ್ರಲ್ಲಿ ನಾನು ಚೆಕ್ ಮಾಡಿದ್ದೀನಿ. ಮಾರ್ಕೆಟ್ ವಿಸಿಟ್ ಕರ್ಕೊಂಡು ಹೋದಾಗ ಅದರಲ್ಲಿ ತುಂಬ ವೆಯ್ಟ್ಲೆಸ್ ಇತ್ತು ಸರ್. ಅದರಲ್ಲಿ ಏನೇ ಒಂದು ಡೆಕೋರೇಷನ್ ಮಾಡ್ತೀವಿ ಅಂದರೆ ವೆಯ್ಟಿಗೆ ಫುಲ್ ಅದೇ ಭಾಗ ಥರ ಇತ್ತು. ಬಟ್ ಇವಾಗ ನಾವು ಹೇಳಿ ಗೇಜ್ ಮೂಲಕ ಅದು ಅವ್ರ ಹತ್ರ ನಾವು ಆರ್ಡರ್ ಕೊಟ್ಟು ಮಾಡ್ತಿರೋದ್ರಲ್ಲಿ ತುಂಬ ಚೆನ್ನಾಗಿದೆ ಸರ್. ಎಷ್ಟು ವೆಯ್ಟ್ ಹಾಕಿದ್ರು ಕೂಡ ಅದು ಬೀಳೋದಿಲ್ಲ. ಮತ್ತು ರೆಕ್ಸಿ ಕೂಡ ತುಂಬ ಪರ್ಫೆಕ್ಟಾಗಿ ಮಾಡಿದ್ದಾರೆ. ವೆಯ್ಟ್ ಇದೆ? ಹಾಂ ಸರ್, ಇದು ವೆಯ್ಟ್ ಇದೆ. ಮತ್ತು ಏನೇ ಡೆಕೋರೇಟ್ ಮಾಡಿದ್ರು ಕೂಡ ಅದು ಅಲ್ಲಾಡೋದಾಗಲಿ ಬೀಳೋದಾಗಲಿ ಆ ಥರ ಆಗಲ್ಲ ಸರ್. ನಾವು ಅಲ್ಲಿ ತೊಗೊಳಕ್ಕೂ ನಾವು ಇಲ್ಲಿ ಮಾಡ್ಸೋಕ್ಕೂ ಇದೇ ರೆಕಾರ್ಡ್. ಈ ಪ್ರೈಮರಿ ಏನಕ್ಕೆ ಹೊಡಿತಾರೆ?
ಈ ಕಲರ್ ಯೆಲ್ಲೋ ಕಲರ್ ಪ್ರೈಮರ್ ಏನಕ್ಕೆ ಹೊಡಿತಾರೆ? ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಇದು ತುಕ್ಕು ಹಿಡಿಬಾರ್ದು ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ನಮ್ಗೆ ಯಾವ ಕಲರ್ ಬೇಕೋ ಅದನ್ನು ಕಲರ್ ಮಾಡ್ಕೋಬೋದು, ಮತ್ತು ಅದಕ್ಕೆ ಸೂಟೇಬಲ್ ಥರ ಮಾಡ್ಬೋದು. ಮುಗ್ದಾದ ನಂತರ ಒಂದು 5-6 ಥರ ನಾವು ಏನೇನು ಇವೆಂಟ್ಸ್ ಮುಗಿಸಿದ್ಮೇಲೆ ಮತ್ತೆ ಕಲರ್ ಶೇಡ್ ಆದರೆ ಮತ್ತೆ ಬೇಕಾದ್ರೆ ರಿಫೈಂಡ್ ಮಾಡ್ಕೋಬೋದು. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪ್ಲೇಟ್ಸ್ ಇವಾಗ ನಾವು ಮಾಡಿಸ್ತೀವಿ ಅಂದರೆ ಆ ಗೇಜು, ಆ ವೆಯ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಇಂಡೋರ್ ಆಗಲಿ ಔಟ್ಡೋರ್ ಆಗಲಿ ಸರ್ ಮಾಡಿಸ್ಬೇಕು. ಅದೇ ವೆಯ್ಟ್ ಇಲ್ಲ ಅಂದ್ರೆ ಬಿದ್ದೋಗ್ಬಿಡುತ್ತೆ. ಮತ್ತೆ ಇದ್ರೂ ಕೂಡ ಸಮವಾಗಿರ್ಬೇಕು, ಇಲ್ಲಾಂದ್ರೆ ಈಗ ಅಲ್ಲಾಡುತ್ತೆ. ಬೇರೆದೆಲ್ಲ ಆಗಿಲ್ಲ, ಕರೆಕ್ಟ್ ಮಾಡಿದರೆ ಇದೊಂದು ಕರೆಕ್ಟ್ ಮಾಡ್ಬೇಕು. ಅದು ಏನು ಮಾಡಿಲ್ಲ ಅವರು, ಕ್ಲೀನಾಗಿ ತಟ್ಟಬೇಕು, ತಟ್ಟಬೇಕು, ಸಮವಾಗಿ ಮಾಡ್ಬೇಕು, ಅವಾಗ ಸರಿ ಆಗುತ್ತೆ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಪ್ರಾಪ್ಸು ನಮ್ಮ ಹತ್ರ ಇದ್ದು ಆರ್ಗನೈಸ್ ಮಾಡೋದು. ಈಸಿ ಆಗುತ್ತೆ ಸರ್, ಪ್ರೈಸಸ್ ಎಲ್ಲ ಉಳಿಯುತ್ತೆ. ಒಂದೇ ಸಲ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮತ್ತೆ ಅದು ಇನ್ವೆಸ್ಟ್ಮೆಂಟ್ ಮಾಡಿರೋದು 4-5 ಇವೆಂಟ್ ಮಾಡಿದ್ರೆ ಬರುತ್ತೆ. ಅದಾದ್ಮೇಲೆ ಮಾಡಿದ್ರೆ ಇಲ್ಲ, ಒಂದ್ಸಲಿ ಲಾಕ್ ಮಾಡಿ ನೋಡಿ ಎಲ್ಲ ಅಲ್ಲಿ. ಆಯ್ತಾ? ಲಾಕ್ ಆಯ್ತಾ? ಅನ್ನಿದೆ. ಹತ್ರ ಇಟ್ಕೊಳ್ಳಿ. ಈ ಲಾಕು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ಈ ಲಾಕ್ ಎಷ್ಟು ಇಂಪಾರ್ಟೆಂಟ್? ರೈಸಿಂಗಿಗೆ ತುಂಬ ರೈಸಿಂಗಿಗೆ ರೈಸ್ ಮಾಡ್ತೀವಲ್ಲ ನಾವು, ಮೆಜರ್ಮೆಂಟ್ ರೈಸಿಂಗಿಗೆ ನೋಡಿಕೊಂಡು ಲೈವ್ ರೈಸಿಂಗಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ರೈಸಿಂಗಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಇಲ್ಲಿ ಕೇಳಿಸುತ್ತೆ, ಲೈವ್ ಎಲ್ಲಿದ್ದೀವಿ, ಪರವಾಗಿಲ್ಲ ವಾಯ್ಸು. ಹಾಂ ಹೇಳಿ, ಲೈವ್ ಎಲ್ಲಿದ್ದೀವಿ ಸರ್? ರೈಸಿಂಗಿಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಹೇಳಿ. ಹಾಂ ಹೇಳಿ, ಲೈವಲ್ಲಿ ನಾವು ಏನು ಮಾತಾಡಿದ್ರು ಕೇಳಿಸುತ್ತೆ. ಹಾಂ ಸಿಂಪಲ್ಲು ರೈಸ್ ಮಾಡಬೇಕಂದ್ರೆ ನಮಗೆ ಸಪೋರ್ಟಾಗಿ ಏನು ಕಟ್ಟಾಗಲ್ಲ, ಬೈಂಡಿಂಗ್ ವೈರಲ್ಲಿ ಕಟ್ಟಾಗಲ್ಲ. ಇನ್ನೊಂದರಲ್ಲಿ ಪ್ಲಾಸ್ಟರಲ್ಲಿ ನಾವು ಸೆಲ್ಲೋ ಟೈಪಲ್ಲಿ ಸುತ್ತಿ ತಡೆಯಲ್ಲ. ಅದು ರೈಸಿಂಗ್ ಮಾಡಿದಾಗ ನಮಗೆ ಬೋಲ್ಟಲ್ಲಿ ಟೈಟ್ ಮಾಡಿದಾಗ ಅದು ಕುಂತ್ಕೊಂಡುತ್ತೆ ನೀಟಾಗಿ. ಗುಡ್. ನೋಡಿ, ಬೋಲ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸರ್. ಸುಮ್ಮನೆ ಒಂದು ದಾರದಲ್ಲಿ ಇಲ್ಲ ಬೈಂಡಿಂಗ್ ವೈರಲ್ಲಿ ಕಟ್ಬಿಡ್ಬೋದಲ್ಲ. ಸರ್ ಏನಿಲ್ಲ, ಬೈಂಡಿಂಗ್ ವೈರ್ ಕಟ್ಬೋದು, ಬಟ್ ಅಷ್ಟು ಪರ್ಫೆಕ್ಷನ್ ಬರಲ್ಲ. ಡಿಪೆಂಡ್ಸ್. ಅಗೇನ್ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರಾದ್ರೆ ಬೈಂಡಿಂಗ್ ವೈರ್ ಎಲ್ಲ ಟೈ ಮಾಡ್ತಾರೆ. ಬಟ್ ಆಸ್ ಅ ಫ್ರೆಶರ್ಸ್ ಯಾರಾದ್ರೂ ಮಾರ್ಕೆಟ್ ಯಾರು ಎಂಟರ್ ಆಯ್ತಾರೆ, ಅವ್ರೇನಾದ್ರು ಮಾಡ್ಬೇಕಂತಂದ್ರೆ ಸೊ ಅವ್ರಿಗೆ ಬೋಲ್ಟ್ ಎಲ್ಲ ಇದ್ರೆ ಸ್ವಲ್ಪ ಈಸಿಲಿ ಆಗುತ್ತೆ ಅಂತ. ಆಯ್ತು, ಇವಾಗ ಬೋಲ್ಟ್ ಇಲ್ಲಿ ನೋಡಿ, ಬೋಲ್ಟ್ ಬರುತ್ತೆ ಕರೆಕ್ಟ್. ಇದೇನಕ್ಕೆ ಈ ಗ್ರಿಪ್ಪು? ಗ್ರಿಪ್ ನಾರ್ಮಲ್ ಬೋಲ್ಟ್ ಅಂತ ಆದ್ರೆ ಅಗೇನ್ ನಾವು ಕಟಿಂಗ್ ಪ್ಲೇಯರ್ ಅಂದ್ರೆ ಎತ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇನ್ ಕೇಸ್ ಈಗ ನೀವು ಇಲ್ಲಿ ಬರ್ಬೋದು, ಈ ಕಡೆ ಬನ್ನಿ. ನಾರ್ಮಲ್ ಬೋಲ್ಟ್ ಇತ್ತು ಅಂದಿದ್ರೆ ನಾನು ಹೆಂಗ್ ತಿರ್ಗಿಸ್ಲಿ ಕೈಯಲ್ಲಿ? ಆಗಲ್ಲ, ಕಷ್ಟ. ಕಟಿಂಗ್ ಪ್ಲೇಯರ್ ಕಟ್ಬೇಕಾಗುತ್ತೆ. ಈಗ ಗ್ರಿಪ್ ಇದೆ ಅಂತ ಆದ್ರೆ ಈಸಿ ಅಲ್ವಾ ತಿರ್ಗ್ಸಕ್ಕೆ? ಅಗೇನ್ ಈ ಗ್ರಿಪ್ಪು ಅಷ್ಟೇ, ಸ್ವಲ್ಪ ಇದು ಎಡ್ಜಸ್ ನೋಡ್ಕೋಬೇಕಿಲ್ಲ, ಕೈ ಕುಯ್ಕೊಂಡು ಹೋಗೋ ಚಾನ್ಸಸ್ ಇರುತ್ತೆ. ಹಾಕೋಬೇಕು, ಇಲ್ಲಾಂತಾರೆ ಇದೇನೋ ಸ್ವಲ್ಪ ಕರ್ವಿಂಗ್ ತರ ಆದ್ರೂ ಮಾಡಿಸ್ಕೋಬೇಕು. ಸಡನ್ ಇಲ್ಲ ಏನೋ ಬಟ್ಟೆನೇನೋ ಹಾಕಿದೀವಿ ಅಂತ ಅನ್ಕೊಳ್ಳಿ, ಅರ್ಧ ಚಾನ್ಸಸ್ ಇರುತ್ತೆ. ಹೌದು, ಮಾಡ್ಬೇಕಾದ್ರೆ ಈ ತರ ಫಿನಿಶಿಂಗ್ ಇರ್ಬೇಕು. ಇಲ್ಲ ಹೌದು, ಕರೆಕ್ಟ್. ಆ ಫಿನಿಶಿಂಗ್ ಇರಬೇಕು, ಎಡ್ಜ್ ಫಿನಿಶಿಂಗ್ ಇರಬಾರ್ದು. ನೋಡಿ, ಇವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಸುಮ್ಮನೆ ಈಸಿ ಅಂತ ಅನ್ಕೋಬಿಡ್ತಾರೆ ಸ್ನೇಹಿತರು. ನೋ, ಕಲಿಯೋದು ಕೂಡ ಕಷ್ಟ ಇದೆ. ಟೀಮ್ ಮಾಡಬೇಕು, ಒನ್ ಬೈ ಒನ್ ಆದ್ಮೇಲೆ ಮಾಡಬೇಕು. ಇನ್ನ 2 ಹಾಕಿ ಲಾಕಿಂಗ್ ತಗೊಳ್ಳಿ. ವಿನೋದ್ ಅವರೇ ಬನ್ನಿ ಇಲ್ಲಿ. ಇದು ಸ್ಟ್ರೈಟ್ ಇಲ್ಲ ಒಂದು, ಆಮೇಲೆ ಇಲ್ಲಿ ನೋಡಿ, ಇಲ್ಲೆಲ್ಲ ಕೈಗೆ ಕುಯ್ಕೊಬಿಡುತ್ತೆ ಒಂದೊಂದ್ಸಲಿ. ನೋಡಿ ಇಲ್ಲಿ ಸ್ಟ್ರಿಮ್ ಮಾಡಿ ನೋಡಿ, ಅದೆಲ್ಲ ಸ್ಟ್ರೈಟ್ ಇಲ್ಲ. ಮತ್ತೆ ಇದನ್ನು ಕೂಡ ಅಷ್ಟೇ, ಅದು ಫುಲ್ಲು ಏನ್ ಮಾಡ್ಬೇಕು ಹೇಳಿ,
ಟ್ರಿಮ್ ಮಾಡಬೇಕು ಅಲ್ಲ ಅಲ್ಲೇ ಐತೆ ಅಲ್ಲೇ ಐತೆ ನೋಡಿ, ಇಲ್ಲೆಲ್ಲ ನೋಡಿ, ಇಲ್ಲಿ ಇದು ಈ ಥರ ಇರಬೇಕು. ಅಲ್ಲ ಅವ್ರ ಕೈಲೇ ಆಯ್ತು. ಹಾಂ, ಟ್ರಿಮ್ ಮಾಡಕ್ಕೆ ಹೇಳಿ ಮೇಡಮ್. ಯಾವ್ದು ಆಗಿಲ್ಲ, ಟ್ರಿಮ್ ಮಾಡಕ್ಕೆ ಹೇಳಿ. ಮೋಸ್ಟ್ ಇಂಪಾರ್ಟೆಂಟು, ನೀವೇನೋ ಒಂದು ಪ್ರಾಪ್ಸ್ ಮಾಡಿಸ್ತೀಗ ಅಂದರೆ ನಿಮ್ಗೆ ಹೆಂಗೆ ಬೇಕು ಅನುಕೂಲ ಆ ಥರ ಮಾಡಬೇಕು. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ನೀವು ಹರಿಬರಿಲಿ ಪ್ರಾಪ್ಸ್ನ ಮಾಡಿಸ್ಕೊಳ್ಳೋದು ಬಿಡಿ, ಅಲ್ಲೋಗಿ ಕಟ್ಕೊಳ್ಳೋಣ ಅಂತ ಅಂದರೆ ಕಟ್ಕೊತೀರಾ, ಬರೀ ಟೈಮ್ ವೇಸ್ಟ್ ಯಾಕೆ ಮಾಡ್ತೀರಾ? ಒಂದು ಸ್ವಲ್ಪ ಒಂದು 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ನೀವು ಪ್ರಾಪ್ಸ್ ಮಾಡಿಸ್ಬೇಕಾದ್ರೆ ಚೆನ್ನಾಗಿ ಮಾಡ್ಕೊಬಿಡ್ಬೇಕು, ರಿಮೂವ್ ಮಾಡೋಕ್ಕೆ ಮತ್ತು ಸೆಟಪ್ ಮಾಡೋಕ್ಕೆ. ಮತ್ತು ಇದು ಕಂಪ್ಲೀಟ್ ರೈಸಿಂಗ್ ಇರುತ್ತೆ. ಒಂದು ನಿಮಿಷ ಕೊಡಿ ಮೇಡಮ್. ಇದನ್ನು ನೀವು ಕಸ್ಟಮೈಸ್ ಮಾಡ್ಕೋಬೋದು ಎಷ್ಟು ಬೇಕಾದರೂ. ಎಷ್ಟು ನೋಡಿ, ಇಲ್ಲಿ ಇಟ್ಕೊಳ್ಳಿ ಮೇಡಮ್, ಈ ಕಡೆ ನೋಡಿ. ಇವಾಗ ಇದನ್ನು ನೋಡಿ, 8 ಫೀಟ್ಗಾದ್ರೂ ಮಾಡ್ಕೋಬೋದು, 10 ಫೀಟ್ಗಾದ್ರೂ ಮಾಡ್ಕೋಬೋದು, 12 ಫೀಟ್ಗಾದ್ರೂ ಮಾಡ್ಕೋಬೋದು. ಹೈಟು ರೈಸ್ ಮಾಡ್ಕೋಬೋದು, ವಿಡ್ತು ಮಾಡ್ಕೋಬೋದು. ತಗೊಳ್ಳಿ. ಯಾಕೆ ಅದೇ ಹತ್ತಿ ಮೇಡಮ್, ಏನು ಕೂರಲ್ಲ? ಅಲ್ಲ, ಏನಂತ ಏನಂತ ಹಾಕಿ ಹತ್ತಿ ಮೇಡಮ್, ಅದು ಮೇಲೆ. ಹಾಂ, ಓಕೆ. ಅಲ್ಲ, ಆ ಕಡೆಗೆ ಹಾಕಿ, ಪಕ್ಕಕ್ಕೆ ಹಾಕಿ. ಹಾಂ, ಆಯ್ತಾ? ಸ್ವಲ್ಪ ರೈಸ್ ಮಾಡಿ ನೀವು. ಹಾಂ, ಓಕೆ. ಇದು ಎತ್ಕೊಂಬನ್ನಿ, ಇನ್ನೂ 2 ಇಲ್ಲಿ ತಗೊಂಬನ್ನಿ. ಸೊ ಇದನ್ನು ನೀವು ಔಟ್ಡೋರು ಯೂಸ್ ಮಾಡ್ಬೋದು, ಇಂಡೋರು ಯೂಸ್ ಮಾಡ್ಬೋದು, ಹೇಗೆ ಬೇಕಾದರೂ ಯೂಸ್ ಮಾಡ್ಬೋದು. ಇದನ್ನು ಮಲ್ಟಿಪಲ್ ಆಗಿ ಯೂಸ್ ಮಾಡ್ಬೋದು. ಹೆಂಗೆ ಮಾಡ್ಬೋದು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಟೆರೆಸ್ ಮೇಲೆ ಸೆಟಪ್ ಮಾಡ್ತಿದ್ದೀರಾ ಅಂತ ಅಂದರೆ ಒಂದು ಬಾಕ್ಸ್ ಸೆಟಪ್ ಆಗುತ್ತಾ? ಆ ಬಾಕ್ಸ್ ಸೆಟಪ್ ಮೇಲೆ ನೀವು ಮಿರ್ಚಿ ಲೈಟ್ ಎಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಪಾತ್ವೆ ರೆಡ್ ಕಾರ್ಪೆಟ್ ಮಾಡಿಬಿಟ್ರೆ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನಂಬರ್ 1 ಪಾಯಿಂಟ್. ನಂಬರ್ 2 ಪಾಯಿಂಟ್, ಇವಾಗ ಒಂದು 8x8 ಬ್ಯಾಕ್ ಡ್ರಾಪಲ್ಲಿ ಒಂದು ಬರ್ಡೇ ಡೆಕೋರೇಟ್ ಮಾಡಿದ್ದೀರಾ. ಅದಕ್ಕೆ ಹಿಂದೆ ನೀವೇನು ಮಾಡಬೇಕು, ಒಂದು ಸ್ಕ್ರೀನಿಂಗ್ ಮಾಡಬೇಕು. ಆ ಸ್ಕ್ರೀನಿಂಗಿಗೆ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಇನ್ನೂ ಏನಾದರೂ ನೀವು ಪಾರ್ಟಿ ಹಾಲ್ಗಳಲ್ಲಿ ರೂಫು ಹೈಟು ಎಷ್ಟಿರುತ್ತೆ ಅಂತಂದರೆ, ರೂಫ್ ಹೈಟ್ ಎಷ್ಟಿರುತ್ತೆ ಪಾರ್ಟಿ ಹಾಲ್ಗಳಲ್ಲಿ? ಆ ಟೈಮಲ್ಲಿ ಕಂಪ್ಲೀಟಾಗಿ ಅಡ್ಜಸ್ಟಬಲ್ ಮಾಡ್ಕೋಬೋದು. ಅಡ್ಜಸ್ಟಬಲ್ ಮಾಡ್ಕೊಂಡು ನೀವು ಮಾಡ್ಕೋಬೋದು. ಈಗ ನೋಡಿ, ಇವಾಗ ನೀವು ಇದು ನೋಡ್ತಿದ್ದೀರಲ್ವಾ, ಫಾರ್ ಎಕ್ಸಾಂಪಲ್ ಇನ್ನೊಂದು ರೌಂಡ್ ಡ್ಯಾನ್ಸ್ ಮಾಡಿ ಏನಾದರೂ ಮಿರ್ಚಿ ಲೈಟ್ ಹಾಕ್ತೀವಿ ಅಂದರೆ ಮಾಡ್ಬೋದು. ಇದನ್ನ ರೈಸ್ ಮಾಡಿಕೊಂಡ್ರೆ ಅವಾಗ ಒಂದೇ ಎಂಟ್ರಿ ಇರುತ್ತೆ, ಕಂಪ್ಲೀಟಾಗಿ ಆ ಕಡೆ ಈ ಕಡೆ ಕವರ್ ಆಗಿರುತ್ತೆ. ನೀವು ಮಲ್ಟಿಪಲ್ ಮಾಡ್ಕೋಬೋದು. ಅದೇ ನೀವು 8x8 ಏನಾದರೂ ಸ್ಟೂಡೆಂಟ್ಸ್ ಇದು ಕೇಳಿಸ್ತಾ ಇದೆ ನಿಮಗೆ ನೋಡಿ, 8x8 ನೀವೇನಾದರೂ ಹಾಕೊಂತೀರಾ ಬ್ಯಾಕ್ ಡ್ರಾಪ್ ಅಂದರೆ ಈ ಫ್ರೇಮ್ನ ನೀವು ಯೂಸ್ ಮಾಡ್ಬೋದು. ಆಮೇಲೆ ಔಟ್ಡೋರ್ ನೀವೇನಾದರೂ ಮಾಡ್ತೀರಾ ಅಂತಂದರೆ ಎಲ್ಲರೂ ಏನು ಮಾಡ್ತಾರೆ, ಇನ್ನೂ ಬೇರೆ ಬೇರೆ ಬಾಕ್ಸ್ ಥರ ಬರುತ್ತೆ. ಇಲ್ಲಿ ನೀವು ಡೌನ್ ನೋಡೋದಾದ್ರೆ ಕೆಲವರು ಕಲ್ಲೆಲ್ಲ ಇಟ್ಬಿಡ್ತಾರೆ, ಮಣ್ಣೆಲ್ಲ ಇಡ್ತಾರೆ. ಆ ಥರ ಇಡಬೇಡಿ, ನೋಡೋಕ್ಕೂ ಸ್ವಲ್ಪ ಅಸಹ್ಯವಾಗಿ ಕಾಣುತ್ತೆ. ನೋಡಿ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದನ್ನ ನೀವು ಎಷ್ಟು ಬೇಕಾದ್ರೂ ರೈಸ್ ಮಾಡ್ಕೋಬಹುದು ಹೈಟ್. ಅದಾದ್ಮೇಲೆ ಇದನ್ನ ಓಪನ್ ಮಾಡ್ಕೊಂಡ್ರೆ ಒಂದ್ ಕಡೆ ಇದೇ ಬ್ಯಾಕ್ ಡ್ರಾಪ್ ಆಗೋಗ್ಬಿಡುತ್ತೆ. ನೀವು ಸ್ಕ್ರೀನ್ ಮಾಡ್ಕೋಬಹುದು, ಮತ್ತೆ ರೈಸ್ ಮಾಡ್ಕೋಬಹುದು, ಎಷ್ಟು ಬೇಕಾದ್ರೂ ಅಡ್ಜಸ್ಟಬಲ್ ಮಾಡ್ಕೋಬಹುದು. ನಿಮ್ಗೆ ಔಟ್ಡೋರ್ಗೂ ಯೂಸ್ ಆಗುತ್ತೆ, ಇಂಡೋರ್ಗೂ ಯೂಸ್ ಆಗುತ್ತೆ. ನೋಡಿ, ಆ ಒಂದು ವೇಟ್ಗೂ ಈ ವೇಟ್ ಎಷ್ಟು ಡಿಫ್ರೆನ್ಸ್ ನೋಡಿ. ಶೇಕ್ ಮಾಡಿ ನೋಡಿ, ಫೋರ್ ಸೈಡ್ ಇದನ್ನೆಲ್ಲ ನಟ್ನ ನೀವು ಟೈಟ್ ಮಾಡಿದ್ರೆ ಫಿಟ್ ಆಗಿರುತ್ತೆ. ಅವ್ರು ಕರೀಲಿ ಬಿಡೋದು ಒಂದು ಸ್ವಲ್ಪ ಜಗ್ಗಿ ಸರ್, ಇಲ್ಲಿ ನಟ್ ಹಾಕಿಲ್ಲ. ನೀವು ಇಟ್ಕೊಳ್ಳಿ ಮ್ಯಾಮ್ ಪ್ರಾಪರ್ ಆಗಿ.
ಲೈವ್ ಆಗಿ ಕ್ಲೀನಾಗಿ ಇಟ್ಕೊಂಡು ಒಂದು ಸ್ವಲ್ಪ ಹಿಂಗೆ ಅಷ್ಟಿದ್ದೇ ಇರುತ್ತೆ ಪರ್ಫೆಕ್ಟ್. ಅದು ನೋಡಿ ಸ್ನೇಹಿತರೆ, ಇನ್ನೊಂದೇನಂದ್ರೆ ನಿಮ್ ತುಂಬಾನೇ ಇದನ್ನೇನಂತಾರೆ, ನೀವು ಕರೆಕ್ಟಾಗಿ ದಡ್ಕ ಬಡ್ಕ ಅನ್ನಂತ ಗೊತ್ತಾ ನಮ್ಮ ಭಾಷೆಯಲ್ಲಿ, ದಡ್ಕ ಬಡ್ಕ ಇರುತ್ತೆ, ಆ ತರ ಇಟ್ಕೋಬೇಡಿ. ನೀಟಾಗಿ 4 ಕಡೆ ಗುಡ್. ಒಂಚೂರು ಏನಾದ್ರು ಇದಾಯ್ತು ಅಂದ್ರೆ, ವ್ಯತ್ಯಾಸ ಆಯ್ತು ಅಂದ್ರೆ ಅದು ಸರಿ ಇರುತ್ತೆ. ಹ್ಯೂಜ್ ಏನಾದ್ರು ಡಿಫ್ರೆನ್ಸ್ ಇತ್ತು ಅಂದ್ರೆ ಅದನ್ನ ಮಾಡ್ಬೋದು. ವೆರಿ ನೈಸ್, ಚೆನ್ನಾಗಿ ಮಾಡಿದಾರಾ? ಒಂದು ಸ್ಮಾಲ್ ಪ್ರಾಪ್ಸು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೂ ನೋಡಿ ಸ್ಟ್ಯಾಂಡ್, ಫ್ಲವರ್ ಸ್ಟ್ಯಾಂಡ್, ಬೊಕ್ಕೆಗಳೆಲ್ಲ ಮಾಡೋಕ್ಕೆ. ಅದೊಂದು ಹಾರ್ಟ್ ಮತ್ತೆ ಒಂದು ರೌಂಡ್ ಹಾರ್ಟ್. ಗರ್ಲ್ಸ್ ಆಗಿರಲಿ ಬಾಯ್ಸ್ ಆಗಿರಲಿ ನೀವು ಮ್ಯಾನೇಜ್ ಮಾಡ್ಬೋದು ಆರಾಮಾಗಿ. ಬಟ್ ಏನಂದ್ರೆ ನೀವು ಒಂದು ಪ್ರಾಪ್ಸ್ ಮಾಡಿಸೋದ್ರಲ್ಲಿ ನನ್ನ ಕಡೆಯಿಂದ ಒಂದು ಸಜೆಷನ್ ಏನು ಅಂದರೆ, ಒಂದ್ಸಲಿ ಮಾಡಿಸ್ತೀರಾ, ಗೇಜ್ ತುಂಬ ಚೆನ್ನಾಗಿರೋದು ಮಾಡಿಸ್ಕೊಳ್ಳಿ. ಆಮೇಲೆ ಕ್ಲಾರಿಟಿ ಇರಲಿ ನಿಮ್ಗೆ ಎಲ್ಲಿ ಕ್ಲಾರಿಟಿ ಬರುತ್ತೆ ಅಂದರೆ, ನೀವು ಡೆಕೋರೇಟ್ ಮಾಡ್ತೀರಲ್ಲ ಅಲ್ಲಿ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಕಮ್ಮಿ ದುಡ್ಡನ್ನು ನಾವು ಮಾಡಿಬಿಟ್ವಿ. ಎಕ್ಸಾಂಪಲ್ ನೋಡಿ, ಇವಾಗ ಇದು ಲವ್ ಟೀಮು ಎಷ್ಟು ಚೆನ್ನಾಗಿ ಬೆಂಡಿಂಗ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಗೇಜ್ ನೋಡಿ ಎಷ್ಟು ಚಿಕ್ಕಾಗಿದೆ. ಬಲೂನ್ ಹಾಕಿ ಅದನ್ನು ಕೂಡ ಇನ್ನೊಂದು ರೌಂಡ್ ಆರ್ಚ್ ತಗೊಂಡ್ಬನ್ನಿ. ರೌಂಡ್ ಆರ್ಚ್ ಆ ಕಡೆಗೆ ಬನ್ನಿ ಬೇಡ. ಒಂದ್ ರೌಂಡ್ ಆರ್ಚ್ ಇಟ್ಕೊಂಡು ಒಂದ್ ಸೆಟಪ್ ಇಟ್ಕೊಂಡ್ರೆ, ಪೇಪರ್ದು ಒಂದು ಏನು ಸ್ಟ್ಯಾಂಡ್ಗಳು ಬರುತ್ತೆ ಆ ಥರದ್ದು ಒಂದು ಇಟ್ಕೊಂಡ್ರೆ ಸಾಕ್ರಿ. ಮಿನಿಮಮ್ ಒಂದು 5,000 ಒಂದು ಬರ್ಡೇ ಮಾಡ್ಬೋದು ನೀವು. ಮುಂದೆ ತಗೊಂಡ್ಬನ್ನಿ ನೋಡಿ, ಇದು ನೋಡಿ, ಇವಾಗ ರೌಂಡ್ ಆರ್ಚ್ ಅನ್ಕೊಳ್ಳಿ, ಮುಂದೆ ತಗೊಂಡ್ಬನ್ನಿ. ಏನು ಇಲ್ಲೊಂದು ರೌಂಡ್ ಆರ್ಚ್, ಇದಕ್ಕೊಂದು ಬ್ಯಾಕ್ ಡ್ರಾಪ್, ಒಂದು ಕ್ಲಾತ್ ಕೊಡ್ತೀರಾ ಅನ್ಕೊಳ್ಳಿ. ಯಾವ ಕ್ಲಾತ್? ವೈಟ್ ಆರ್ ಬ್ಲಾಕ್ ಕ್ಲಾತ್ ಕೊಡ್ತೀರಾ ಅಂತ ಅನ್ಕೊಳ್ಳಿ. ಸೊ ಇದೊಂದು ಬ್ಯಾಕ್ ಡ್ರಾಪ್ ಆಯ್ತಾ. ಮಿರ್ಚಿ ಲೈಟ್ ಹಾಕೋಬೋದಾ? ಇಲ್ಲೊಂದು ಬಲೂನ್ ಥೀಮ, ಇಲ್ಲಿ ನೀವು ಕೇಕ್ ಸ್ಟ್ಯಾಂಡ್ ಎಲ್ಲ ಅರೇಂಜ್ ಮಾಡ್ಕೊಂಡ್ರೆ ಸೂಪರ್ ಆಗಿರುತ್ತೆ. ಅಲ್ಲಿ ಕಾರ್ನರ್ ಅಲ್ಲಿ ಸ್ವಲ್ಪ ಒಂದು 3 ಪಾಟ್ ಇಟ್ಕೊಂಡು ಒಂದು ಸೆಂಟ್ರಲ್ ಒಂದು ರೆಡ್ ಕಾರ್ಪೆಟ್ ಇಟ್ಕೊಬಿಟ್ರೆ ಒಂದು 5,000 ಇನ್ವೆಸ್ಟ್ಮೆಂಟ್ ಮಾಡಿ ಟೋಟಲ್ ಒಂದು 10,000 ನೀವು ಬಿಲ್ಡ್ ಮಾಡಿದ್ರು ಕೂಡ ತಗೋಬಹುದು. ಇಷ್ಟು ಸೆಟಪ್. ಟೆರಸ್ ಮೇಲೆ ಏನಾದ್ರು ಒಂದು ಬರ್ಡೇ ಮಾಡ್ತೀರಾ ಅಂತ ಅಂದ್ರೆ ಮಿರ್ಚಿ ಹಾಕೊಳ್ಳಿ, ಎಲ್ಲ ಮಾರ್ಕೆಟಲ್ಲಿ ಸಿಗುತ್ತೆ, ಕನೆಕ್ಟ್ ಕೊಡ್ತೀನಿ. ಮಿರ್ಚಿ ಹಾಕೊಳ್ಳೋದು, ಬ್ಯಾಕ್ ಡ್ರಾಪ್ ಅಲ್ಲಿ ಕ್ಲಾತ್ ಏನು ಹಾಕ್ಬೇಕು, ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿಗೆ ಹಾಕ್ಬೇಕು. ಕೆಲವೊಂದು ಹಿಂದೆ ಏನಿದೆ ಅನ್ನೋದನ್ನ ಫಸ್ಟ್ ಕಾಣಿಸ್ತಾ ಇರುತ್ತೆ. ಪಾರ್ಲೈಟ್ ಏನಾದ್ರು ಕೊಟ್ರೆ ನೀವು ಅದು ರಿಫ್ಲೆಕ್ಟ್ ಆಗ್ಬೇಕು, ಹಿಂದೆ ಏನೋ ಕಾಣಿಸ್ತಾ ಇರುತ್ತೆ, ಹಂಗೆ ಹಾಕ್ಬಾರ್ದು. ಸ್ವಲ್ಪ ಥಿಕ್ನೆಸ್ ಆಗಿರೋಂಥ ಕ್ಲಾತ್ನ ತಗೊಂಡು ಹಾಕೋಬೇಕು. ಸೊ ನೋಡಿ, ಇಲ್ಲೇ ನಿಮ್ಗೆ ಸಿಕ್ತಲ್ಲ 8x8 ಒಂದು ರೆಡ್ ಕಾರ್ಪೆಟ್, ಒಂದು 5,000 ಕೊಟ್ರೆ ಒಂದು ರೆಡ್ ಕಾರ್ಪೆಟ್, ಕೋಲ್ಡ್ ಫೈರ್, ಕೋಲ್ಡ್ ಫಾಗ್, ಒಂದು 6 ಪಾಟ್, ಮಿರ್ಚಿ ಲೈಟು, ಕೇಕ್ ಸ್ಟ್ಯಾಂಡು ಕ್ಲೀನಾಗಿ ಅರೇಂಜ್ ಮಾಡಿದ್ರೆ 15,000 ನೀವು ಚಾರ್ಜ್ ಮಾಡ್ಬೋದು ಸ್ನೇಹಿತರೆ. ವಿಡಿಯೋ ನೋಡ್ತಾ ಇರೋರ್ಗೂ ಕೂಡ ನಾನು ಒಂದು ಕ್ಲೂ ಕೊಡ್ತೀನಿ, 15,000 ಮಾಡ್ಬೋದು. ಕ್ಲೈಂಟ್ ಏನಾದ್ರು ಇತ್ತು ಅಂದ್ರೆ ಅವ್ರ ಬಜೆಟ್ ಅವ್ರ ರ್ಯಾಪೋ ನೋಡ್ಕೊಂಡು ಮಿನಿಮಮ್ ಒಂದು 10,000 ನೀವು ಜೊತೆಲಿ ಕರ್ಕೊಂಡು ಹೋಗೋರಿಗೆ ಪೇಮೆಂಟು ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅದು ನೋಡ್ಕೊಂಡು ನೀವು ಎಷ್ಟು ಸೇವ್ ಮಾಡ್ಬೋದು ಅಂತ ನೀವು 1 by 1 ಮಾಡ್ಕೊಂಡು ಹೋಗಿ. ಏನ್ ಅನ್ನಿಸ್ತಾ ಇದೆ ಈ ಪ್ಲಾನ್? ಎಲ್ಲಿ ಮೈಕ್ ಕೊಡಿ, ಮೈಕಲ್ಲಿ ಇಟ್ಬಿಡ್ಬಾರ್ದು, ಎಲ್ಲೋ ಇರ್ತದೆ. ಕ್ಲೀನಾಗಿ ನೀವು ಇಟ್ಕೊಳ್ಳಿ ಮೇಡಮ್ ಫೇಸು. ನಾವು ಒಂದ್ ನಿಮಿಷ ಈ ಕಡೆ ಟರ್ನ್ ಮಾಡಿ. ನಾವು ನಿಮ್ಗೆ ಏನಕ್ಕೆ ಗೈಡ್ ಮಾಡ್ತಾ ಇದೀವಿ ಅಂತ ಅಂದ್ರೆ, ಈ ಫೀಲ್ಡ್ಗೆ ತುಂಬಾ ಜನ ಬನ್ನಿ, ತುಂಬಾ ಆಪರ್ಚುನಿಟಿ ಇದೆ. ನನ್ಗೆ ಈ ವಾರದಲ್ಲಿ ಒಂದು 6 to 8 ನನಗೆ ಬರ್ಡೇ ಆರ್ಡರ್ ಬಂದಿರೋದು. ನಾನು ಮಾಡೇ ಇಲ್ಲ ಒಂದೂ. ನಮ್ಮ ಸ್ಟೂಡೆಂಟ್ಗೂ ಕೊಡಕ್ಕಾಗಿಲ್ಲ.
ಯಾಕೆಂದ್ರೆ ಅಷ್ಟು ಆರ್ಡರ್ಸ್ಗಳಿದೆ. ನೀವೇನಾದ್ರೂ ಈವೆಂಟ್ ಆರ್ಗನೈಸರ್ ಇದ್ರು ನಮ್ ಕನೆಕ್ಟ್ ಆಗಿ V.9 ಈವೆಂಟ್ಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಮತ್ತೆ ಬೇರೆ ಇನ್ಸ್ಟಿಟ್ಯೂಟ್ ಅಲ್ಲಿ ಏನಾದ್ರು ಓದಿರೋರು ಈ ಸುತ್ತಮುತ್ತ ಇದ್ರು ಹೇಳಿ, ನಾನು ನಿಮ್ಗೆ ಬಿಸ್ನೆಸ್ ಕೊಡ್ತೀನಿ. ಮತ್ತೆ ನಮ್ ಸ್ಟೂಡೆಂಟ್ ಕೂಡ ಅಷ್ಟೇ, ಪಾಸ್ ಔಟ್ ಆಗಿ ಹೋಗಿರೋರು ನಿಮ್ಮ ಹತ್ರ ಮೆಟೀರಿಯಲ್ಸ್ ಇದೆಯಾ ಇಲ್ವಾ, ಇಲ್ಲ ರೆಂಟ್ ಔಟ್ ತಗೋಬೇಕಾ, ಅದನ್ನು ಹೇಳಿ ನಾನು ಕೊಡ್ತೀನಿ. ನನ್ನ ಉದ್ದೇಶ ಏನ್ ಗೊತ್ತಾ, ನಾನು ಯಾಕೆ ಇಷ್ಟು ಹೇಳ್ತಾ ಇರ್ತೀನಿ ಅಂದ್ರೆ, ನನಗೆ ಸಮ್ ಟೈಮ್ ಕೋಪ ಬರುತ್ತೆ. ಯಾಕೆ ಗೊತ್ತಾ, ನೀವು ನಮ್ ಕನ್ನಡ ಮಾರ್ಕೆಟ್ ಕಂಡ್ರೆ ನನ್ಗೆ ಸ್ವಲ್ಪ ಕೋಪ. ಯಾಕೆ ಅಂತ ಕೇಳಿ, ನೀವು ಸ್ಕಿಲ್ ನ ಡೆವಲಪ್ಮೆಂಟ್ ಮಾಡ್ಕೋಬೇಕ್ರಿ. ಸಿಕ್ಕಾಪಟ್ಟೆ ದುಡ್ಡಿದೆ, ಬರೀ ಮಾತಾಡಿದ್ರೆ ಏನು ಯೂಸ್ ಆಗಲ್ಲ. ಆಕ್ಷನ್ ಮಾಡ್ಬೇಕು. ಇನ್ನೊಂದು 2-3 ಡೇಸ್ ಮುಗೀತು, ಈ ವರ್ಷನೇ ಮುಗಿದು. ಇನ್ಯಾರು ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಯಾರು ಸಪೋರ್ಟ್ ಮಾಡ್ತಾರೆ? ಇನ್ಸ್ಟಾಗ್ರಾಮ್ ನೋಡಿದ್ರೆ ಬರೇ ಮೋಟಿವೇಶನ್, ವರ್ಕ್ ಆಗಲ್ಲ ಅದು. ನಾವೇನೋ ತಿಳ್ಕೊಂಡಿದೀವಿ, ನಾನು ಎಷ್ಟೊಂದು ತಿಳ್ಕೊಂಡಿದ್ದೀನಿ, ನಾನು ಅದನ್ನ ಹೇಳಕ್ ಹೋಗ್ತಾ ಇದ್ದೀನಿ. ಅದನ್ನ ಅರ್ಥ ಮಾಡ್ಕೋಬೇಕು. ನೀವು ಎಷ್ಟು ದುಡ್ಡಿದೆ ಗೊತ್ತಾ ಇದ್ರಲ್ಲಿ, ಅರ್ಥ ಮಾಡ್ಕೋಬೇಕು. ಮೇಡಮ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾ ಇದೆ ನಾನು ಹೇಳ್ತಾ ಇರೋದು ನಿಮ್ಗೆ, ಎಷ್ಟು ಕನೆಕ್ಟ್ ಆಗ್ತಾ ಇದೆ, ರಿಯಾಲಿಟಿ ಇದೆಯಾ ಇಲ್ವಾ ಅನ್ನೋದು ಹೇಳಿ. ಹೌದು ಸರ್, ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಇವಾಗ ನಾವು ಈವೆಂಟ್ ಫೀಲ್ಡಲ್ಲಿ ಕಲಿತಾ ಇರೋದ್ರಿಂದ ನೆಕ್ಸ್ಟ್ ಈವೆಂಟ್ಗಳು ಮಾಡಬೇಕಾಗತ್ತೆ. ಅದರಿಂದ ನಮಗೆ ತುಂಬ ಯೂಸ್ಫುಲ್ ಆಗ್ತಾ ಇದೆ ಸರ್. ಯಾವ ಥರ ಹಚ್ಚಿ, ಯಾವ ಥರ ಕ್ಲಾತ್ ಯೂಸ್ ಮಾಡಬೇಕು, ಯಾವ ಥರ ಮ್ಯಾಟ್ ಯೂಸ್ ಮಾಡಬೇಕು, ಮತ್ತೆ ಯಾವ ಥರ ಈ ಸ್ಟ್ಯಾಂಡ್ನ ಫಿಕ್ಸ್ ಮಾಡಬೇಕು ಅನ್ನೋದು ಕೂಡ ಈಚೆ ಹೇಳ್ಬೋದು. ಎಷ್ಟು ಇದು ಗೇಜ್ ಹಾಕೋದಾಗಿರ್ಬೋದು. ಇದು ನೀವು ನೋಡ್ಬೋದು, ಇದು ರೌಂಡ್ ಆರ್ಚ್ ಇದೆಯಲ್ಲ, ಇದು ಸಿಂಗಲ್ ಆರ್ಚ್ ಅಲ್ಲ ಸ್ನೇಹಿತರೆ. ಇದನ್ನ ರಿಮೂವ್ ಮಾಡ್ಬೋದು. ಹಿಂಗೆ ಸಿಂಪಲ್ ಆಗಿ ಹಿಂಗೆ ರಿಮೂವ್ ಮಾಡ್ಕೊಂಡು 3 ಪೀಸ್ ಆಗುತ್ತೆ. ಮೇಡಮ್ ಓಪನ್ ಮಾಡಿ ನೀಟಾಗಿ. ಮೇಡಮ್ ಟೇಪ್ ಹಾಕಿಬೇಡ, ನೋಡಿ 3 ಪೀಸ್. ನೀವು ಆಟೋದಲ್ಲಿ ಸಿಂಪಲ್ ಆಗಿ ಮೇಡಮ್ ನೋಡಿ ಹಿಂಗೆ ಇಟ್ಕೊಳ್ಳಿ. ಮೇಡಮ್ ಈ ಕಡೆ ಇಟ್ಕೊಳ್ಳಿ, ಲಾಕ್ ಮಾಡಿ. ಸಂಜನಾ ಕೆಳಗಡೆ ಇಟ್ಕೊಳ್ಳಿ. ಒಂದು ಟೇಪ್ ತಗೊಂಡ್ಬನ್ನಿ, ಈ ಮೈ ಕೊಡಿ ಇಲ್ಲಿ ಕೈಗೆ. ನೋಡಿ ಇವಾಗ ಲೈವ್ ಅಲ್ಲಿ ತೋರಿಸ್ತೀನಿ ಬನ್ನಿ. ನೋಡಿ ಒಂದು ಟೇಪ್ ಬೇಡ ಬೇಡ, ಅದನ್ನು ತೆಗಿಬೋದು. ನೋಡಿ ಇದನ್ನು ತೆಗಿಬೋದು. ಇರಿ ಇಲ್ಲ ತೆಗಿಬೋದು. ಇಟ್ಕೊಳ್ಳಿ, ಇದನ್ನ ಇಟ್ಕೊಳ್ಳಿಲ್ಲ, ಇಟ್ಕೊಳ್ಳಿ. ಒಂದು ನಿಮಿಷ ನೋಡಿ, ಪೇಂಟ್ ಹಾಕಿದ್ದಾರೆ ನೋಡಿ. ಇದನ್ನು ನೋಡಿ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಎಷ್ಟು ಪೀಸ್ ಇದೆ. ಇದನ್ನ ನಾವು ನೀಟಾಗೆ ರ್ಯಾಪ್ ಮಾಡ್ಕೊಬಿಟ್ರೆ ಮುಗ್ದೋಯ್ತು. ಒಂದು 2 ವೀಲರಲ್ಲೂ ಇಟ್ಕೊಂಡು ಹೋಗ್ಬೋದು. ಬೇಡ, ನಾನು 2 ವೀಲರ್ ನಾನು ರೆಫರ್ ಮಾಡಲ್ಲ. ಯಾಕೆಂದ್ರೆ ಟ್ರಾವೆಲ್ ಮಾಡ್ಬೇಕಾದ್ರೆ ತುಂಬಾನೇ ನಿಮ್ಗೇನಾದ್ರೂ ಡಿಫಿಕಲ್ಟ್ ಆಗ್ಬೋದು ಅಂತ. ಆಟೋ ಮಾಡ್ಕೊಳ್ಳಿ. ಆಟೋ ಮಾಡ್ಕೊಂಡ್ರೆ ಈಸಿಯಾಗಿ ಇಟ್ಕೊಂಡು ಹೋಗ್ಬೋದು. ಆಯ್ತಾ ಮೇಡಮ್? ಈಗ ನೋಡಿ ಟೇಪ್ ಇಟ್ಕೊಳ್ಳಿ, ಸಿಂಪಲ್ ಆಗಿ ಇಟ್ಕೊಳ್ಳಿ ಮೇಡಮ್. ನೋಡಿ ಹೆಂಗ್ ಟೇಪ್ ಮಾಡ್ಬೇಕು, ಈಗ ಅವರೇ ಮಾಡ್ತಾರೆ ನಮ್ ಸ್ಟೂಡೆಂಟ್. ಹೆಂಗ್ ಟೇಪ್ ಮಾಡ್ತಾರೆ ನೋಡಿ. ಒಂದು ಪ್ರಾಪ್ಸ್ ನ ನೀವು ತಗೊಂಡು ಹೋಗ್ಬೇಕಂದ್ರೆ ಹೆಂಗ್ ಟೇಪ್ ಮಾಡ್ಬೇಕು ಅನ್ನೋದು ಮಾಡ್ತಾರೆ. ತಗೊಳ್ಳಿ. ಆಗ್ತಿಲ್ವಾ? ಇನ್ನೊಂದು ರೌಂಡ್ ಆರ್ಚ್ ತಗೊಳ್ಳಿ. ತಗೊಂಬನ್ನಿ. ಅದನ್ನ ಇಲ್ಲ, ಚಿಕ್ಕದಿದೆ ನೋಡಿ, ಇದು ಚಿಕ್ಕದಿದೆ ನೋಡಿ. ನಿಮ್ಮ ಹತ್ರ ಮೆಟೀರಿಯಲ್ಸ್ ಇರಬೇಕು ಯಾವಾಗ್ಲೂ, ಸಣ್ಣ ಪುಟ್ಟದನ್ನು ಕೂಡ ನೋಡಿ. ಅದು ಚಿಕ್ಕ ಟೇಪ್ ಇದೆ, 1 ಇಂಚಿದೆ ಅದು ಟೇಪು. ಬೇಡ, ನಿಧಾನ ತೆಗಿಬಾರ್ದು ನೋಡಿ. ಹಂಗೆ ಇದ್ರು ನೋಡಿ, ಟೇಪ್ ಹಾಕ್ತಿದ್ದಾರೆ. ಟೈಟಾಗಿ ಹೆಂಗೆ ಹಾಕ್ಬೇಕು, ರ್ಯಾಪ್ ಮಾಡಬೇಕು ನೋಡಿ, ಮಾಡ್ತೀನಿ ನೋಡಿ. ನೋಡಿ ಸ್ವಲ್ಪ ಟೇಪ್ನ ನೀವೇನು ಮಾಡಬೇಕು, ಸಡನ್ ಆಗಿ ಹಿಂಗೆ ರ್ಯಾಪ್ ಮಾಡ್ಬೋದು. ಸ್ವಲ್ಪ ಎಳಿಬೇಕು. ಎಳೆದೆ ಏನು, ಯಾಕೆ ಮೇಡಮ್ ಹೆಂಗೆ ಹಾಕ್ಬೇಕು ನಮ್ಮ ಟೇಪು? ಸ್ವಲ್ಪ ಎಳ್ದು ಟೇಪ್ ಯಾಕೆ ಎಳ್ದು ಹಾಕ್ಬೇಕು? ಕೂತ್ಕೊಳ್ಳುತ್ತೆ. ಸುಮ್ಮನೆ ಹಿಂಗೆ ಹಾಕೊಂಡ್ರೆ ಲೂಸ್ ಆಗುತ್ತೆ. ಓಕೆ. ಎಷ್ಟು ಇಂಪಾರ್ಟೆಂಟ್ ಮೇಡಮ್ ಸ್ವಲ್ಪ ಟೈಟಾಗಿ ಹಾಕೋದು? ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕಂತಂದರೆ ಟೈಟ್ ಹಾಕಿಲ್ಲ ಅಂದರೆ ಲೂಸ್ ಆಗಿರುತ್ತೆ, ಬೀಳೋ ಚಾನ್ಸಸ್ ಇರುತ್ತೆ ಸರ್ ವೆಚ್ಚದಲ್ಲಿ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟೈಟ್. ಓಕೆ, ಕಟ್ ಮಾಡಿ. ಸೀಸರ್ ಕೊಡಿ. ಇನ್ನೊಂದು ರೌಂಡ್ ಆಗಿ ತಗೊಂಡು. ಓಕೆ ಸ್ನೇಹಿತರೆ ನೋಡಿ, ಇದು ಮುಗೀತು. ಇಟ್ಕೊಳ್ಳಿ ಮೇಡಮ್. ಒಬ್ಬರೇ ಹೆಂಗೆ ಎತ್ಕೋತೀರ ಈಗ?
ಹೆಂಗ್ ಇಟ್ಕೋಬೇಕು ಆಟೋಗೆ ಏನಾದ್ರು ಹೋಗ್ಬೇಕಾದ್ರೆ ಎಸ್ ಟರ್ನ್ ಆಗಿ ಈಗ ನೋಡಿ ಇಟ್ಕೊಡ್ತಾರೆ ಯಾವಾಗ ಹಿಂಗ್ ಇಟ್ಕೋಬೇಕು ಇಲ್ಲಿ ನೋಡಿ ಹಿಂಗ್ ಇಟ್ಕೋಬಹುದು ಇಲ್ಲಿ ನೋಡಿ ಹಿಂಗ್ ಇಟ್ಕೋಬಹುದು ಇಲ್ಲಿ ನೀವು ಲಾಕ್ ಆಗಿಲ್ಲ ಅಂದ್ರೆ ಬಿದೋಗ್ಬಿಡುತ್ತದು ಲಾಕ್ ಆಗಿಲ್ಲ ಅದು. ನೀವು ಎಡಗೈ ಇಟ್ಬಾರ್ದು ಒಂದು ನಿಮಿಷ ಹಿಂಗೆ ಇಟ್ಕೊಳ್ಳಿ ಇವಾಗ ಎಡಗೈಲಿ ಇದ್ದೀರಾ ಆ ಕಡೆ ಇದ್ದೀರಾ ಒಂದು ನಿಮಿಷ ನೋಡಿ ಹಿಂಗಿದೆಯಲ್ಲ ಕೈ ಹಿಂಗೆ ಹಾಕ್ಕೊಳ್ಳಿ ಹಿಂಗೆ ಇಟ್ಕೊಳ್ಳಿ ಸುಮ್ಮನೆ ಹಿಂಗೆ ಇಟ್ಕೊಂಡು ಹೋಗಿ ಆಟೋದಲ್ಲಿ ಇಡಿ ಆಟೋದಲ್ಲಿ ಹಿಂಗೆ ಇಡ್ಬೇಕಾದ್ರೆ ಹಿಂಗೆ ಇಟ್ಕೋಬೇಕು ಹಿಂಗೆ ಇಟ್ಟು ಬೇರೆ ಬೇರೆ ಪ್ರಾಪ್ಸ್ ಎಲ್ಲ ಅರೇಂಜ್ ಮಾಡ್ಕೋಬೇಕು ಓಕೆನಾ ಇದು ರೌಂಡ್ ಆರ್ಸ್ ತಗೊಂಬನ್ನಿ ಬನ್ನಿ ಅಲ್ಲೇ ಇಡಿ ಮೇಡಮ್ ಪಕ್ಕದಲ್ಲಿ ಇಲ್ಲೇ ಹಾ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ ನೀವು ಮಾರ್ಕೆಟ್ ಅಲ್ಲಿ ಸಿಗುವಂತ ರೌಂಡ್ ಆರ್ಚ್ಗೂ ನೀವು ರೆಡಿ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೀವು ಮೇನ್ ಫಸ್ಟ್ ನೀವು ಕಲಿಬೇಕಾಗಿರೋದೇನು ದೊಡ್ಡ ದೊಡ್ಡ ಪ್ರೊಡಕ್ಷನ್ ಮಾಡೋದಲ್ಲ, ದೊಡ್ಡ ದೊಡ್ಡ ಚೇರು ಬ್ಯಾಂಕೆಟ್ ಚೇರ್ಗಳು ರೌಂಡ್ ಟೇಬಲ್ ಹಾಕೋದಲ್ಲ. ಫಸ್ಟ್ ರೌಂಡ್ ಆರ್ಚ್, ಅದಕ್ಕೆ ಬೇಕಾಗಿರೋ ಪ್ರಾಪ್ಸ್ ಏನೇನ್ ಬೇಕು ಆ ಸೆಟಪ್ಗೆ, ಒಂದು ಮ್ಯಾಟ್, ಒಂದು ಡಸ್ಟ್ಬಿನ್, ಅದನ್ನ ರೆಡಿ ಮಾಡ್ಕೋಬೇಕು ಒಂದು. ಆಮೇಲೆ ಬಲೂನ್ ಮಿಷಿನ್ ಒಂದಲ್ಲ ಎರಡು ಇಟ್ಕೋಬೇಕು ಸ್ಟ್ಯಾಂಡ್ ಬೈ. ಒಂದು ತುಂಬಾ ಹೀಟ್ ಆಗೋಗ್ಬಿಟ್ರೆ ಅದು ಬ್ಲೋನೇ ಮಾಡಕ್ಕಾಗಲ್ಲ, ಎರಡು ಇಟ್ಕೋಬೇಕು. ಸಿಸರ್ ಇಟ್ಕೋಬೇಕು ನೀಟಾಗಿ, ಸ್ಪೀ ಬ್ಯಾಗ್ ಇಟ್ಕೋಬೇಕು ನೀಟಾಗಿ ಇಟ್ಕೊಂಡು, ಒಂದು ಪರ್ಕೆನೂ ಇಟ್ಕೋಬೇಕು, ಕ್ಲೀನಾಗಿ ಗುಡಿಸ್ಕೊಂಡು ಒಂದು ರೂಮ್ ಸ್ಪ್ರೇ ಮಾಡಿ ಬಂದ್ಬಿಡ್ಬೇಕು. ನಾವು 5,000 ಮಿನಿಮಮ್. ಯಾರೇ ಹೋಗ್ಲಿ, ಕಾಲೇಜ್ ಹುಡುಗರೆಲ್ಲ 2,000 3,000 ಮಾಡ್ತಿದ್ದಾರೆ, ಯಾಕಂದ್ರೆ ಅವ್ರಿಗೊಂದು ಪಾಕೆಟ್ ಮನಿ ಬೇಕು ಅಂತ. ನೀವು ಅವ್ರು ಮಾಡೋದನ್ನು ಅವ್ರು ಒಳ್ಳೇದು ಸ್ನೇಹಿತರೆ, ನೀವು ಮಾಡ್ತಿರೋದು ಗುಡ್. ಎಷ್ಟೊಂದು ಜನ ಈವೆಂಟ್ ಪ್ಲಾನರ್ ಆಗೋಗ್ಬಿಟ್ಟಿದ್ದಾರೆ, ಕಾಲೇಜ್ ಸ್ಟೂಡೆಂಟ್ಸ್ ಕಪಲ್ ಆಗ್ಬಿಟ್ಟು ಫ್ರೆಂಡ್ಸ್ ಆಗ್ಬಿಟ್ಟು. ಕರೆಕ್ಟ್, ನೀವು ಬಂದ್ಮೇಲೆ ಇನ್ನ ಮಾರ್ಕೆಟ್ ಜಾಸ್ತಿ ಆಗಿದೆ. ಯಾರಾದ್ರೂ ನೀವು ಬಂದ್ಮೇಲೆ ಹಾಳಾಯ್ತು ಅಂತಂದ್ರೆ ನನ್ನ ಹತ್ರ ಬನ್ನಿ, ನಾನ್ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಅವೇರ್ನೆಸ್ ಕೊಟ್ಟಿರೋದೇ ಕಾಲೇಜ್ ಸ್ಟೂಡೆಂಟ್ಸ್ಗಳು. ಪಾಕೆಟ್ ಮನಿ 200 ರೂಪಾಯಿ 300 ರೂಪಾಯಿ ಸಿಕ್ಕಿದ್ರು ಮಾಡ್ತಾ ಇದ್ರ. ಬಟ್ ನೀವು ಅಪ್ಗ್ರೇಡ್ ಆಗಿ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಪ್ರೊಫೆಷನಲ್ ಆಗಿ ಮಾಡಕ್ ಟ್ರೈ ಮಾಡಿ. ಅದಕ್ಕೇನಾದ್ರೂ ಸಪೋರ್ಟ್ ಬೇಕಾ, ಅರುಣ್ ಸರ್ ಜೊತೆಲಿ ಇರ್ತಾರೆ, ಯಾಕೆ ವರಿ ಮಾಡ್ತೀರಾ ನೀವು? ನನ್ನ ಹತ್ರ ಪ್ರೊಡಕ್ಷನ್ ಇಲ್ಲ ಅಂದ್ರೂ ಬಿಸ್ನೆಸ್ ಮಾಡೋದು ಹೇಳ್ಕೊಡ್ತೀನಿ, ಬನ್ನಿ ಕಲೀರಿ. ಓಕೆನಾ? ಅದಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನೋ, ನಿಮ್ಮ ಹತ್ರ ಒಂದ್ ಸ್ಮಾಲ್ ಪ್ರಾಪ್ಸ್ ಗಳು ಇತ್ತು ಅಂತಂದ್ರೆ ಒಂದ್ ಸೆಟಪ್ ಮಾಡಕ್ ಇಟ್ಕೊಬಿಡ್ಬೇಕು, ಅದು ಇಂಪಾರ್ಟೆಂಟ್. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕಂದರೆ ಒಂದು ಸೆಟಪ್ ಮಾಡಬೇಕಾದ್ರೆ ನೀಟಾಗಿ ಒಂದು ಟಿಶ್ಯೂ ಪೇಪರಿಂದ ಹಿಡಿದು ಒಂದು ಡಸ್ಟ್ಬಿನ್ವರೆಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಹಿಂಗ್ ಬನ್ನಿ ಸರ್, ಹಿಂಗೆ ಮಾತಾಡಿ, ನೀವು ಮಾತಾಡ್ಕೊಂಡು. ಒಂದು ಡಸ್ಟ್ಬಿನ್ನಿಂದ ಹಿಡಿದು ಒಂದು ಟಿಶ್ಯೂ ಪೇಪರಿಂದ ಹಿಡಿದು ಪ್ರತಿಯೊಂದು ಐಟಮನ್ನು ನಾವು ಸೆಟಪ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನೀಟಾಗಿ ಬರಬೇಕು ಸೆಟಪ್ ಅಂತಂದರೆ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ರೌಂಡ್ ಆರ್ಚ್ ಇರ್ಬೋದು, ಕಾರ್ಪೆಟ್ ಇರ್ಬೋದು, ಅಥವಾ ಡೆಕೋರೇಷನ್ ಟೇಬಲ್ ಇರ್ಬೋದು, ಅದ್ರ ಮೇಲೆ ಕೇಕ್ ಸ್ಟ್ಯಾಂಡ್ ಇರ್ಬೋದು. ಕೊಡ್ತಾ ಇದ್ವಿ ಮಾತಾಡಕ್ ನಮ್ಮ ಸ್ಟೂಡೆಂಟ್ಸ್. ನೋ, ಇವಾಗ ಟೈಮ್ ಇಲ್ಲ, ಓನ್ಲಿ 30 ಸೆಕೆಂಡ್, 58 ಸೆಕೆಂಡ್, 1 ಮಿನಿಟ್ 28 ಸೆಕೆಂಡ್ ಅಷ್ಟರಲ್ಲೇ ಕ್ಲೋಸ್ ಮಾಡಬೇಕು. ಮೇಡಮ್ ಕೊಡಿ. ಎಷ್ಟು ಲರ್ನಿಂಗ್ ಆಗ್ತಾ ಇದೆ ಮೇಡಮ್, ರಿಯಲ್ ಲೈಫ್ ಬಗ್ಗೆ ತಿಳ್ಕೊಂತಾ ಇದ್ದೀರಾ, ಮಾರ್ಕೆಟ್ನ ಅನಲೈಸ್ ಮಾಡ್ತೀರಾ, ಕಲಿತಾ ಇದ್ದೀರಾ ಇಲ್ಲ ಬೇಡ್ದಿರೋದು ಕಲಿತಾ ಇದ್ದೀರಾ? ನಿಮ್ಗೇನ್ ಬೇಕು ಅನ್ನೋದು ಕಲಿಬಾರ್ದು, ಕ್ಲೈಂಟ್ಗೆ ಏನ್ ಬೇಕು ಕಲಿತಾ ಇದ್ದೀರಾ? ನಿಜ ಹೇಳಿ, ಏನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು? ಇಂಪಾರ್ಟೆಂಟ್ ಅಂದ್ರೆ ಇವಾಗ ನಾವೆಲ್ಲ ಪ್ರಾಪ್ಸ್ ಎಲ್ಲ ತಗೊಂಡೋಗಿ ಒಂದು ಟೇಬಲ್ ಇರ್ಬೋದು, ಒಂದು ಡಸ್ಟ್ಬಿನ್ ಇರ್ಬೋದು, ಹಾಗೆ ನಮಗೆ ಒಂಥರ ಗುಡ್ ಅನ್ಸ್ಬೇಕು, ನಾವೇನು ಮಾಡ್ತೀವಿ ಗುಡ್ ಅನ್ಸ್ಬೇಕು ಆ ಥರ. ವೆರಿ ಗುಡ್, ವೆರಿ ಗುಡ್. ಕೊಡಿ ಮೇಡಮ್. ಆಗಿರುವಂಥ ಸೆಟಪ್ ನಾವು ಇಟ್ಕೊಂಡ್ರೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ತುಂಬಾ ಇಂಪಾರ್ಟೆಂಟ್ ಸರ್. ಬಲೂನ್ ಆರ್ಚೇನು ಎಲ್ಲರೂ ಮಾಡ್ತಾರೆ, ಬಟ್ ನಾವು ಅದು ಫಿನಿಶಿಂಗ್ ಕೊಟ್ಟು ಅದನ್ನೆಲ್ಲ ಡಿಸ್ಮ್ಯಾಂಡಲಿಂಗ್ ಹೇಗೆ ಮಾಡ್ತೀವಿ ಅದು ಈವೆಂಟ್ ಆರ್ಗನೈಸರ್ ಅಂದರೆ. ಸೊ ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಅರೇಂಜ್ ಮಾಡೋದಲ್ಲ, ಅದೇ ಥರ ಡಿಸ್ಮ್ಯಾಂಡಲಿಂಗ್ ಕೂಡ ಮಾಡಬೇಕು. ಓಕೆ, ಎನಿವೇ ವೆರಿ ನೈಸ್. ತುಂಬ ಚೆನ್ನಾಗಿ ಕಲ್ತ್ಕೊಳ್ರಿ, ಡೀಟೇಲಾಗಿ ಕಲ್ತ್ಕೊಳ್ಳಿ. ಏನು ತುಂಬ ಬಂದಿದ ತಕ್ಷಣ ಕಲ್ತಿದ ತಕ್ಷಣ ನಾನು ರೆಡಿಂಗ್ ಮಾಡಿಬಿಡ್ಬೇಕು. 5,000 ಕೆಲಸ ಮಾಡೋಣ, ಫಸ್ಟ್ 1,000 ಮಾಡೋಣ, 500 ರೂಪಾಯಿ ಮಾಡೋಣ. 5 ಬಂಚ್ ಹಾಕ್ಬಿಟ್ಟು ಬನ್ನಿ, 10 ಬಂಚ್ ಹಾಕ್ಬಿಟ್ಟು ಬನ್ನಿ. ಅದಕ್ಕೆ ಹೆಂಗ್ ಬಂಚ್ ಹಾಕ್ಬೇಕು, ಬೋ ಹಾಕ್ಬೇಕು ಅದನ್ನ ಕಲಿಬೇಕು ಫಸ್ಟ್. ಆಮೇಲೆ ಮ್ಯಾಟ್ ಹಾಕೋದು ಕಲಿಬೇಕು.
ಅದು ಟೇಪ್ ಹಾಕೋದು ಕಲಿಬೇಕು. ಅದು ಲೆವೆಲ್ ಹೋಗುತ್ತೆ. ಒಂದೇ ಸಲ ನಾನು ಬ್ಲೇಸರ್ ಹಾಕೊಂಡು ಬಂದ್ಬಿಟ್ಟು ಇಲ್ಲ ಸ್ಟೈಲಾಗಿ ಬಂದ್ಬಿಟ್ಟು ಒಂದು ವೆಡ್ಡಿಂಗ್ ಹಿಂಗಿಂಗ್ ಅಂದ್ಬಿಟ್ರೆ ಆಗಲ್ಲ. ಓಕೆ, ಕಸ ಗುಡಿಸ್ಬೇಕು ನೀಟಾಗೆ, ಪ್ರಾಪರಾಗಿ ಇರಬೇಕು, ಒಂದು ಕ್ಲೈಂಟ್ ಖುಷಿ ಆಗಬೇಕು. ಅಷ್ಟು ಆರ್ಡರ್ಸ್ ಇದೆ. ನಿಧಾನಕ್ಕೆ ಹೋಗಿ, ಪೇಷನ್ಸ್ ಇದೆ. ಓಕೆ, ಕಲಿತಾ ಇದ್ದೀರಾ, ಫ್ಲವರ್ಸ್ ಎಲ್ಲಾನು ಕಲಿತಾ ಇದ್ದೀರಾ? ಮೇಡಮ್ ಎಷ್ಟು ಚೆನ್ನಾಗಿ ಕಲಿತಾ ಇದ್ದೀರಾ? ಆನೆಸ್ಟ್ ಆಗಿ ಹೇಳಿ. ಸ್ಟಡಿ ಇನ್ನೇನು ಮುಗಿತಾ ಬಂತು? ನನ್ನ ಸ್ಟಡಿ ಅಂದ್ರೆ ಇವಾಗ ಬೊಕ್ಕೆ ಕ್ಲಾಸ್ ಎಲ್ಲ ನಡೀತಾ ಇದೆ ಸರ್. ನೆನ್ನೆ ಮೊನ್ನೆ ಎಲ್ಲ ಚೆನ್ನಾಗಿ ನೋಡ್ತಿರ್ಬೋದು. ಆಗ್ತಿದ್ಯಾ? ಸ್ನ್ಯಾಕ್ಸ್ ಬೊಕ್ಕೆ, ಚಾಕ್ಲೇಟ್ಸ್ ಬೊಕ್ಕೆ ಆಗಿರ್ಬೋದು, ಒಂದು ಸಿಂಗಲ್ ರೋಸ್ ಬೊಕ್ಕೆ ಆಗಿರ್ಬೋದು, ಮತ್ತೆ ಕೊರಿಯನ್ ಶೀಟಲ್ಲಿ ಯಾವ ತರ ಟೈಪ್ಸ್ ಆಫ್ ಇದೆಲ್ಲ ಇದೆ ಬೊಕ್ಕೆ ಸರ್. ಚೆನ್ನಾಗಿ ಕಲಿತಾ ಇದ್ದೀರಾ? ತುಂಬಾ ಚೆನ್ನಾಗಿ ಕಲ್ತಿದ್ದೀವಿ ಸರ್. ಮತ್ತೆ ಆರ್ಚ್ ಆಗಿರ್ಬೋದು, ಎಂಗೇಜ್ಮೆಂಟ್ ಆರ್ಚ್, ಮತ್ತೆ ಫೋಟೋ ಬೂತ್ ಆರ್ಚ್ ಆಗಿರ್ಬೋದು ಎಲ್ಲ ಮಾಡ್ತೀರಾ? ಮಾಡ್ತೀನಿ. ಮಾರ್ಕೆಟ್ಗೆ ಏನ್ ಬೇಕು ಅದನ್ನೇ ಕಲಿತಾ ಇದ್ದೀರಾ? ಇಲ್ಲ ಸುಮ್ಮನೆ ಬೇಡದಿರೋದು ಕಲಿತಿದ್ದೀರಾ? ಇಲ್ಲ ಸರ್, ಬೇಡದಿರೋದು ಯಾವುದು ಈ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲಿಸ್ತಾ ಇಲ್ಲ ಸರ್. ಬೇಕಾಗಿರೋದನ್ನ ಮಾತ್ರ ಕಲಿತಾ ಇದೀವಿ. ಒಂದೊಂದು ನಿಮಿಷ ಕೂಡ ನಮ್ಗೆ ಏನ್ ಯೂಸ್ಫುಲ್ ಆಗಿ ಬೇಕಾಗಿದೆ ಅದನ್ನ ಮಾತ್ರ ನಮ್ಮ ಟ್ರೈನರ್ ಹೇಳ್ತಾರೆ. 4:15ಗೆ ಕ್ಲಾಸ್ ಮುಗಿಬೇಕು. ಆಲ್ರೆಡಿ 6:15 ಆದ್ರೂ ಮುಗಿತಾ ಇಲ್ಲ, ಯಾಕೆ ಸರ್? ಇಲ್ಲಿ ಇಂಪಾರ್ಟೆಂಟ್ ನೀವು ಹೇಳ್ಕೊಡ್ತಿದ್ದೀರಲ್ಲ ಸರ್, ನಮಗೆ ಬೇಗ ಹೋಗೋದ್ರಿಂದ ನಾವೇನು ಕಲಿಯೋದಿಲ್ಲ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ ವಿಷಯಗಳು ತಿಳ್ಕೊಬಹುದು ಅಂತೇಳಿ ನಾವು ವೆಯ್ಟ್ ಮಾಡ್ಕೊಂಡು ನಿಮ್ಮ ಹತ್ರ ವಿಷಯಗಳನ್ನ ಕಲ್ತ್ಕೋತಾ ಇದ್ದೀವಿ. ಎಸ್ ಓಕೆ. ತುಂಬಾ ಇವಾಗ ಹೆವಿ ಮಾತಾಡ್ತಾರೆ ನಮ್ಮ ಸ್ಟೂಡೆಂಟ್. ಬಿಟ್ರೆ ಇನ್ನ 1 hour ಅವರೇ ಮಾತಾಡ್ತಾರೆ. ಸಾಕು. ನಿಮ್ಗೂ ಟೈಮ್ ಇದ್ರೆ ಈ ಲೈವ್ ನ ನೋಡಿ, ಟೈಮ್ ಇಲ್ಲ ಅಂದ್ರೆ ಇನ್ನ ಶಾರ್ಟ್ ವಿಡಿಯೋಸ್ ನಮ್ಮ ಹರೀಶ್ ಸರ್ ನಮ್ಮ ನೀಟಾಗಿ ಕಟ್ ಮಾಡಿ ಶಾರ್ಟ್ ವಿಡಿಯೋಸ್ ಕೊಡ್ತಾರೆ. ನೆಕ್ಸ್ಟ್ ಅಪ್ಡೇಟ್ಸ್ ಕೂಡ ಕೊಡ್ತೀವಿ. ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಜನವರಿಯಲ್ಲಿ. ನೀವೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಮಾತ್ರ ಬನ್ನಿ. ತುಂಬಾ ಜನ ಕಾಲ್ ಮಾಡ್ತಾ ಇದ್ದೀರಾ, ತಗೊಳ್ಳೋದಿಲ್ಲ, ಅಡ್ಮಿಷನ್ ತಗೊಳ್ಳಲ್ಲ. ಮತ್ತೆ ಏನು ಅಡ್ಮಿಷನ್ ಕಾಸ್ಟ್ ಕೂಡ ಜಾಸ್ತಿ ಮಾಡಿದೀವಿ. ರೀಸನ್ ಏನು ಅಂದ್ರೆ ಅಡ್ಮಿಷನ್ ಆಗ್ಬಾರ್ದು ಅಂತ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದೀವಿ ನಾವು ಕೂಡ ಹೇಳ್ಕೊಡಕ್ಕೆ. ಇಂಟ್ರೆಸ್ಟ್ ಇರೋರು ಮಾತ್ರ ಎಂಕ್ವೈರಿ ಮಾಡಿ. 150-200 ಕಾಲ್ಸ್ ಬಂದಿದೆ. ನಾನು ಒಬ್ರದ್ದು ನಂಬರ್ ಸೇವ್ ಮಾಡ್ತಾ ಇಲ್ಲ. ಒಂದೊಂದು ಕಾಲು ನಾನೇ ಅಟೆಂಡ್ ಮಾಡೋದು. ಫೋನಲ್ಲೇ ನಾನು ಎಂಕ್ವೈರಿ ಮಾಡ್ತಾ ಇದ್ದೀನಿ. ನಿಮ್ ಟ್ಯಾಲೆಂಟ್ ಏನು, ಏನ್ ಮಾಡಕ್ ಹೋಗ್ತಿದ್ದೀರಾ, ಆಫ್ಟರ್ ದಿ ಕೋರ್ಸ್ ಏನ್ ಮಾಡ್ತೀರಾ, ಇದೆಲ್ಲ ನಾನು ಫೋನಲ್ಲೇ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಆ ಅಬ್ಸರ್ವೇಷನ್, ಆ ಪೇಷನ್ಸ್ ಯಾರಿಗಿರ್ತಾರೆ ಅವ್ರಿಗೂ ಮಾತ್ರ ಆಫೀಸ್ ಕರೀತಾ ಇರೋದು. ಅದಾದ್ಮೇಲೆ ನೆಕ್ಸ್ಟ್ ಅಡ್ಮಿಷನ್ ಆಗ್ಬಿಟ್ಟು ಮತ್ತೆ ಕ್ವಿಟ್ ಮಾಡ್ತೀನಿ ಅನ್ನೋರಿದ್ರೆ ದಯವಿಟ್ಟು ಯಾರು ಬರಬೇಡಿ. ಯಾಕೆಂದ್ರೆ ನೆಕ್ಸ್ಟ್ ಬ್ಯಾಚ್ ಇನ್ನ ಸಿಕ್ಕಾಪಟ್ಟೆ ಲರ್ನಿಂಗ್ ಪ್ರೋಸೆಸ್ ಜಾಸ್ತಿ ಇರುತ್ತೆ. ಲೈಫ್ ನ ಸೆಟಲ್ ಮಾಡೋ ಅಂತ ಇನ್ಸ್ಟಿಟ್ಯೂಟ್ ರೀ. 101%. ನೀವ್ ಈ ಕಲಿಯೋಂತ ವಿದ್ಯೆ ನೀವು ಸಾಯೋವರೆಗೂ ಇರುತ್ತ್ರಿ. ನೀವೇನಾದ್ರೂ ಒಂದು ಈವೆಂಟ್ ಹೋದ್ರೆ ಸಾಕು 500-1000 ರೂಪಾಯಿ ದುಡಿಯೋ ಅಂತ ಮಾರ್ಗನ ಹೇಳ್ಕೊಡೋ ಅಂತ ಏಕೈಕ ಸಂಸ್ಥೆ ಯಾವ್ದಾದ್ರು ಇದೆ ಅದು V.9 ಇವೆಂಟ್ಸ್. ಫ್ರಾಡ್, ಮೋಸ ಮಾಡ್ತಾರೆ, ಬಿಲ್ಡಪ್ ಕೊಡ್ತಾರೆ, ಬ್ಲೇಸರ್ ಹಾಕೊಂಡು ಕತೆ ಕವನ ಎಲ್ಲ ಫೋನಲ್ಲಿ ಲೈವ್ ಅಲ್ಲಿ ಹೇಳಕ್ ಆಗಲ್ಲ. ರಾ ಕಂಟೆಂಟ್ ಹೇಳ್ತಾ ಇದೀವಿ. ಆಂಕರ್ ಅರುಣ್ ಸರ್ ಫೌಂಡರ್ ಆಗಿ ಮಾತಾಡ್ತಾ ಇದ್ದೀನಿ. ಅದೇನಾದ್ರೂ ನಿಮ್ ಮೋಸ ಫ್ರಾಡ್ ಅಂತ ಬನ್ನಿ, ಚಾಲೆಂಜ್ ಬನ್ನಿ. ಕನ್ನಡಕ್ಕೋಸ್ಕರ ಕನ್ನಡಿಗರಿಗಾಗಿನೇ ಈ ಸಂಸ್ಥೆ ಮಾಡಿರೋದು. ಇಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾ ಇದೀವಲ್ಲ, ಯಾಕೆ ಗೊತ್ತಾ? ಅಷ್ಟು ಹಾನೆಸ್ಟ್ ಇದೆ. ಆ ಹಾನೆಸ್ಟೇ ಈ ಮಟ್ಟಕ್ಕೆ ಮಾತಾಡ್ತಾ ಇರೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಪೇರೆಂಟ್ಸ್ ಗಳಿಗೂ ಅದೇ ನಾನು ಹೇಳೋದು. ನೋಡಿ, ತಂದೆ ತಾಯಿಂದಿರ, ಅಕ್ಕ ತಂಗಿಯರ ಎಲ್ರಿಗೂ ನಾನು ಹೇಳೋದೇನಂದ್ರೆ, ಕನ್ನಡ ಮಾರ್ಕೆಟ್ ಇಸ್ ವೆರಿ ಬ್ಯೂಟಿಫುಲ್. ಹ್ಯೂಜ್ ಮನಿ ಇದೆ, ತುಂಬಾ ದುಡ್ಡಿದೆ, ತುಂಬಾ ದುಡ್ಡಿದೆ, ತುಂಬಾ ಕೆಲಸ ಇದೆ. ಸ್ಕಿಲ್ ನ ಕಲ್ತ್ಕೊಳ್ಳಿ. ಯಾರ ಜೊತೆ ಹೇಗ್ ಮಾತಾಡ್ಬೇಕು, ತಾಳ್ಮೆಯಿಂದ ಹೇಗಿರ್ಬೇಕು. ಅದ್ರ ಜೊತೆಗೆ B2B ಬಿಸ್ನೆಸ್ ಏನು, B2C ಬಿಸ್ನೆಸ್ ಅಂದ್ರೆ ಏನು, ಈವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಇದರಲ್ಲಿ ಎಷ್ಟು ಅರ್ನ್ ಮಾಡ್ಬೋದು, ಲೈಫಲ್ಲಿ ಬೇಕಾಗಿರೋ ಎಲ್ಲ ಅಂಶಗಳು ಈ ಮ್ಯಾನೇಜ್ಮೆಂಟ್ ಅಲ್ಲಿ ಇದೆ. ಅದನ್ನ ಅರ್ಥ ಮಾಡ್ಕೊಂಡು ಮಾತ್ರ ಬನ್ನಿ. ಮತ್ತೆ ಹೇಳ್ತಾ ಇದೀವಿ, ನೀವೇನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ಬಿಡೋದು ಗೊತ್ತಿಲ್ದಿರೋರು ರಿಯಲ್ ID ಇಂದ ಬನ್ನಿ, ನನ್ನ ಹತ್ರ ಮಾತಾಡಿ. ನನ್ನ ನಂಬರೇ ಕೊಟ್ಬಿಟ್ಟಿದ್ದೀನಿ, 8553204200 ನನ್ನ ನಂಬರ್. ಇನ್ಸ್ಟಿಟ್ಯೂಟ್ ನಂಬರ್ 9900002373. ಕನ್ನಡಕ್ಕಾಗಿ ಕನ್ನಡಿಗರಿಗೋಸ್ಕರ ಮಾಡ್ತಿರೋದು. ನೀವೇನಾದ್ರೂ ಒರಿಜಿನಲ್ ID ಇಂದ ಬನ್ನಿ, ಮಾತಾಡಿ ನೋಡೋಣ. ಯಾವ್ದೋ ಫೇಕ್ ID ಎಲ್ಲ ಕ್ರಿಯೇಟ್ ಮಾಡಬೇಡಿ. ಅದೆಲ್ಲ ನಾವೆಲ್ಲ ಕಿಂಗ್ ಮೇಕರ್ಸ್. ನಾವೆಲ್ಲ ನಿಮ್ಮಂತವ್ರನ್ನ ತುಂಬಾ ಜನ ನೋಡಿದೀವಿ. ಅವೆಲ್ಲ ವರ್ಕ್ ಆಗಲ್ಲ. ಹಾನೆಸ್ಟ್ ಆಗಿ ಮಾಡ್ತಾ ಇರೋಂತ ಸಂಸ್ಥೆ. ಬನ್ನಿ, ತಪ್ಪಿದ್ರೆ ತಿದ್ಕೊಂತೀವಿ. ತುಂಬಾ ಫ್ರಾಡ್ ಮಾಡ್ತಾ ಇದ್ರೆ ಕ್ಲೋಸ್ ಮಾಡೋಣ, ಬೇರೆ ಬಿಸ್ನೆಸ್ ಮಾಡೋಣ ರೀ. ಫ್ರಾಡ್ ಆಲ್ರೆಡಿ ಆಗೋಗ್ಬಿಟ್ಟಿದ್ದಾರೆ ಎಲ್ರು. ಎಷ್ಟೊಂದ್ ಜನ ಸುಳ್ಳು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಮತ್ತೆ ಹೇಳಕ್ ನಾನ್ ಯಾಕೆ ಮಾಡ್ಬೇಕ್ರಿ? ನಾನ್ ಬೇರೆದ್ ಮಾಡ್ಬೇಕು. ಅದು ಏನು, ಟ್ರಸ್ಟ್ ನ ಬಿಲ್ಡ್ ಮಾಡಕ್ ಬಂದಿರೋ ಅಂತ ಕಂಪನಿ ನಮ್ದು. ಬನ್ನಿ, ಗ್ರೋ ಆಗೋಣ ಎಲ್ರು. ಎಷ್ಟೊಂದು ಹೆಣ್ಮಕ್ಳು ಕನ್ಸಿರುತ್ತೆ, ಆ ಕನ್ಸ್ಗೆ ವರ್ಕ್ ಮಾಡೋಣ ಬನ್ನಿ. ಎಷ್ಟೊಂದು ಗಂಡು ಮಕ್ಳು ಫೇಲ್ಯೂರ್ ಆಗಿರ್ತಾರೆ. ಫೇಲ್ಯೂರ್ ಆಗಿರೋರು ಬನ್ರಿ, ನಾನ್ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಬಿಲ್ಡಪ್ ಮಾತುಗಳು ಅವೆಲ್ಲ ವರ್ಕ್ ಆಗಲ್ಲ ಇಲ್ಲಿ.
ಮತ್ತೆ ಇನ್ಫ್ಲುಯೆನ್ಸ್ ಮಾಡ್ತಿದ್ದೀರಾ ಕೆಲವರು. ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು, ಸರ್ ನಮ್ಮ ಹುಡುಗನ್ನ ಕರ್ಕೊಬಿಡಿ, ಏನು ಟ್ಯಾಲೆಂಟ್ ಇಲ್ಲ ಇಲ್ಲಿ, ಏನೂ ಇಲ್ಲ, ಏನೇನು ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಏನ್ ಹೇಳ್ಕೊಡ್ಲಿ ನಾನು? ಆ ಇಂಟ್ರೆಸ್ಟ್ ಬರಬೇಕು. ದುಡ್ಡು ಇವತ್ತು, ನಾಳೆ, ನಾಡಿದ್ದು ಅರ್ನ್ ಮಾಡೋಣ. ಟ್ಯಾಲೆಂಟ್, ಸ್ಕಿಲ್ ಅದು ಬರಲ್ಲ. ಊಟ ಮಾಡ್ದಂಗಲ್ಲ ಅದು. ತ್ಯಾಗ ಮಾಡಬೇಕು, ಕಮಿಟ್ಮೆಂಟ್ ಇರಬೇಕು, ಲೈಫೇ ಇದು ಅನ್ಕೊಂಡು ಮಾಡಬೇಕು, ಆವಾಗಲೇ ಬರೋದು. ಈ 3rd ಫ್ಲೋರ್ ಮೇಲೆ ಬಂದು ನಿಂತ್ಕೊಂಡಿದೀನಿ ಅಂದ್ರೆ ಅಷ್ಟೆಲ್ಲ ತ್ಯಾಗ ಮಾಡಿದೀವಿ ನಾವು ಎಲ್ಲರೂ ಅಷ್ಟೇ. ಎಷ್ಟೊಂದು ಸ್ಟೂಡೆಂಟ್ಗಳು ಕೂಡ ಇಲ್ಲಿ ಬಂದಿರೋರು ಕೂಡ ಅಷ್ಟೇ, ಅಷ್ಟು ಕಮಿಟ್ಮೆಂಟ್ ಅಲ್ಲಿ ಬಂದಿದ್ದಾರೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಕನ್ನಡಕ್ಕಾಗಿ ಮಾಡ್ತಾ ಇದ್ದೀವಿ, ಕನ್ನಡಿಗರಿಗೋಸ್ಕರ ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಯೂನಿವರ್ಸಿಟಿ ಮಾಡ್ಬೇಕು ಅನ್ಕೊಂಡಿದೀವಿ. ಎಲ್ಲರೂ ಸಪೋರ್ಟ್ ಮಾಡಲೇಬೇಕು. ನೀವು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಎಷ್ಟೊಂದು ಜನ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೋಗ್ತಿದ್ದಾರೆ ಕಂಟೆಂಟ್ ಕ್ರಿಯೇಟರ್. ಅವ್ರಿಗಾಗಿನೇ ನಾನು 100 ಚಾನಲ್ ಲಾಂಚ್ ಮಾಡ್ತಾ ಇದ್ದೀನಿ. ಸದ್ಯದಲ್ಲೇ ಕ್ರಿಯೇಟರ್ಸ್ಗಳನ್ನೆಲ್ಲ ಕರೆದಿ ನಾನು ಒಂದು ಪೂಜೆನೂ ಕೂಡ ಇಟ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಆಲ್ಗರಿದಮ್ ವರ್ಕ್ ಆಗೋದು. ನಿಮ್ಗೆ ಇಷ್ಟ ಆದ್ರೆ ಕಂಟೆಂಟ್ ಶೇರ್ ಮಾಡೋದು ಸ್ನೇಹಿತರೆ, ಇಷ್ಟ ಆಗಿಲ್ಲ ಅಂದ್ರೆ ಜಸ್ಟ್ 5 ಸೆಕೆಂಡ್ 10 ಸೆಕೆಂಡ್ ಅಲ್ಲಿ ನಾನು ಮೇಲ್ಗಡೆ ಹೋಗ್ತೀನಿ. ಸೊ ಹಾಗಾಗಿ ಅಂತವ್ರಿಗೆ ಕನ್ನಡದಲ್ಲಿ ಯಾರು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಕ್ಕೆ 100 ಚಾನಲ್ ಬರ್ತಾ ಇದೆ. ಸದ್ಯದಲ್ಲೇ ನಾನು ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ ಹೆಂಗೆಲ್ಲ ಸಪೋರ್ಟ್ ಆಗುತ್ತೆ ಅವ್ರಿಗೆ. ಬ್ರ್ಯಾಂಡ್ಗಳ ಕೊಲಾಬ್ರೇಷನ್ ಹೆಂಗ್ ಬರುತ್ತೆ, ಅವ್ರನ್ನ ಗೆಸ್ಟ್ ಆಗಿ ಹೆಂಗ್ ಇನ್ವೈಟ್ ಮಾಡಬೇಕು, ಅವ್ರ ಕಂಟೆಂಟ್ ನ ಹೆಂಗ್ ರೀಚ್ ಮಾಡಬೇಕು, ಇದನ್ನೆಲ್ಲ ನಾನು ಕನ್ನಡ ಕಂಟೆಂಟ್ ಕ್ರಿಯೇಟರ್ಗಳಿಗೆ ನಾನು ಪರ್ಸನಲ್ PRO ಆಗಿ ಬರ್ತಾ ಇದ್ದೀನಿ. ಹೆಂಗ್ ಗ್ರೋತ್ ಆಗುತ್ತೆ ಅಂತ ಹೇಳೋಣ. ಒಂದು ಬಿಗ್ ಕ್ಲಾಸ್ ಬರಲಿ. ಕ್ರಿಯೇಟರ್ಸ್ಗಳಿಗೆಲ್ಲ ವರಿ ಮಾಡಬೇಡಿ. ಅರುಣ್ ಸರ್ ನಿಮ್ಮ ಜೊತೆಲಿ ಇರ್ತಾರೆ ನಿಮ್ಗೆ ಸಪೋರ್ಟ್ ಮಾಡಕ್ಕೆ. ಹಂಗೆ V.9 ಈವೆಂಟ್ಸು ಕೂಡ 10 ಅಡ್ಮಿಷನ್ ತಗೊಳ್ಳೋದು. ಇನ್ಸ್ಟಿಟ್ಯೂಟು ಬೆಳೀಲಿ, ನಾವು ಬೆಳೆಯೋಣ, ನೀವು ಬೆಳೆಯೋಣ, ಎಲ್ಲರೂ ಜೊತೆಲಿ ಸೇರಿ ಬೆಳೆಯೋಣ. ಟ್ಯಾಲೆಂಟ್ ಇತ್ತಾ ಡಿಸ್ಕಷನ್ ಮಾಡಿ, ಟ್ಯಾಲೆಂಟ್ ಇಲ್ವಾ ಇಂಪ್ರೂವ್ ಮಾಡ್ಕೊಂಡು ಡಿಸ್ಕಷನ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಗ್ರೋ ಟುಗೆದರ್.